Hello, my dear friends and my dear students. Welcome to our YouTube channel Civil with Sudheer and myself Sudheer Jirobe. ಸೊ ಇವತ್ತಿನ ಈ ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇದೆ. ಯಾಕೆಂದ್ರೆ ಪ್ರೀವಿಯಸ್ ಕ್ಲಾಸು ನೀವು ಯಾರ್ಯಾರು ನೋಡಿಲ್ಲ ಅಂದ್ರೆ ಫಸ್ಟ್ ಹೋಗಿ ಆ ಕ್ಲಾಸಸ್ ನ ನೋಡಿ. ಬಿಕಾಸ್ ಅಲ್ಲಿ ಕಾಲಮ್ಸ್ ಬಗ್ಗೆ ಇಂಟ್ರಡಕ್ಷನ್ ಪಾರ್ಟ್ ಹೇಳಿದೀನಿ. IS 456 ರಿಗಾರ್ಡಿಂಗ್ ಏನೇನಿದೆ ಸೊ ಅದನ್ನ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಬಟನ್ ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನೀವು ಹೋಗಿ ನೋಡಬಹುದು. ರೈಟ್. ಸೊ ನೀವು ಇವತ್ತಿನ ವಿಡಿಯೋಲಿ ಏನ್ ನೋಡ್ತೀರಾ ಅಂದ್ರೆ ಡಿಸೈನ್ ಆಫ್ ಕಾಲಮ್ಸ್ ನ ಯಾವ ತರ ಮಾಡಬೇಕು ಬೈ ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಅಂಡ್ ಲಿಮಿಟ್ ಸ್ಟೇಟ್ ಮೆಥಡ್. ಇವು ಎರಡು ಮೆಥಡ್ ಇಂದ ನಾವು ಇವತ್ತು ಕಲಿಯೋಣ ಯಾವ ತರ ನಾವು ಡಿಸೈನ್ ಮಾಡ್ತೀವಿ ಅಂತ. ರೈಟ್. ಸೊ ಇಫ್ ಯು ಆರ್ ಫಸ್ಟ್ ವಿಸಿಟಿಂಗ್ ಟು ಅವರ್ ಯೂಟ್ಯೂಬ್ ಚಾನಲ್, ಮೇಕ್ ಶೋರ್ ದಟ್ ಯು ಆಲ್ರೆಡಿ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್ ಅಂಡ್ ಜಾಯ್ನ್ ಅವರ್ ಟೆಲಿಗ್ರಾಮ್ ಚಾನಲ್. ಲಿಂಕ್ ಈಸ್ ಇನ್ ದ ಡಿಸ್ಕ್ರಿಪ್ಷನ್ ಬಾಕ್ಸ್. ಸರಿನಾ? ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ಲಾಸು ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತಿನ ಕ್ಲಾಸು. ಯಾಕೆಂದ್ರೆ ವಿತ್ ಫುಲ್ ಆಫ್ ಫಾರ್ಮುಲಾಸ್ ಅಂಡ್ IS 456 ರಿಕಮೆಂಡೇಶನ್ ಏನಿದೆ ಡಿಸೈನ್ಸ್ ಗೆ, ಡಿಸೈನ್ ಸ್ಟೆಪ್ಸ್ ಏನಿದೆ ಅದ್ರ ಬಗ್ಗೆ ನಾನು ನಿಮಗೆ ಫುಲ್ ಡೀಟೇಲ್ಸ್ ಅಲ್ಲಿ ಹೇಳ್ಕೊಡ್ತೀನಿ. ಹೌದಾ? ರೈಟ್. ಸೊ ಸ್ಟಾರ್ಟ್ ಮಾಡೋಣ ಇವತ್ತಿನ ಕ್ಲಾಸು. ಸೊ ಇವತ್ತಿನ ಫಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಡಿಸೈನ್ ಆಫ್ ಕಾಲಮ್ ಬೈ ಫಸ್ಟ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್. ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವರ್ಕಿಂಗ್ ಸ್ಟ್ರೆಸ್ ಅಂದ್ರೆ ಏನು, ಸೊ ಅದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಗೋಸ್ಕರ ನೀವು ನೋಡ್ಬೋದು ಇಲ್ಲಿ. ಸೊ ಶಾರ್ಟ್ ಕಾಲಮ್ ಅಂದ್ರೆ ಏನ್ ಗೊತ್ತಿದೆ ನಿಮಗೆ? ಸ್ಲೆಂಡರಸ್ ರೇಷಿಯೋ. ಆಯ್ತಾ? ಯಾವ್ದ್ರದ್ದು ಸ್ಲೆಂಡರಸ್ ರೇಷಿಯೋ ಆಯ್ತಾ? ಅದ್ರದ್ದು ಸ್ಲೆಂಡರಸ್ ರೇಷಿಯೋ L ಎಫೆಕ್ಟಿವ್ ಬೈ ಫಾರ್ಮುಲಾ ಇರುತ್ತಲ್ಲ, ಸ್ಲೆಂಡರಸ್ ರೇಷಿಯೋ ಶುಡ್ ಬಿ ಲೆಸ್ ದೆನ್ 12 ಇದ್ದಾಗ ನಾವು ಅದನ್ನ ಏನ್ ಮಾಡ್ತೀವಿ? ಶಾರ್ಟ್ ಕಾಲಮ್ ಅಂತ ಡಿಸೈನ್ ಮಾಡ್ತೀವಿ. ನಾವು ಯು ಕ್ಯಾನ್ ಸಿ ದ ಕ್ರಾಸ್ ಸೆಕ್ಷನ್ ಆಫ್ ದ ಬೀಮ್. ಆಯ್ತಾ? ಕ್ರಾಸ್ ಸೆಕ್ಷನ್ ಆಫ್ ಬೀಮ್ ನೋಡಿದಾಗ ನಾವು ಶಾರ್ಟ್ ಕಾಲಮ್ ಅಂತ ಯಾವ್ದಕ್ಕೆ ಅಂತೀವಿ? ಸ್ಲೆಂಡರಸ್ ರೇಷಿಯೋ 12 ಯಾವ್ದಕ್ಕೆ ಲೆಸ್ ದೆನ್ 12 ಇರುತ್ತೆ ಅದಕ್ಕೆ ಅಂತೀವಿ. ಸೊ ಇದು ಡಿಸೈನ್ ಮಾಡೋಕೆ ಇದನ್ನ ನಾನು ಒಂದು ಕ್ರಾಸ್ ಸೆಕ್ಷನ್ ಆಫ್ ದಿ ಬೀಮ್ ತಗೊಂಡಿದ್ದೀನಿ. ಸೊ ಇದು ಬಿ ಅಂತ ಡಿ ಅಂತ ತಗೊಳ್ಬಹುದು. ಸೊ ಇಲ್ಲಿ ನಿಮಗೆ ರೆನ್ಫೋರ್ಸ್ಮೆಂಟ್ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಏನಿದೆಯಲ್ಲ ಅವು ರೆನ್ಫೋರ್ಸ್ಮೆಂಟ್ ಇದೆ, ಮೇನ್ ರೆನ್ಫೋರ್ಸ್ಮೆಂಟ್. ಸೊ ದೀಸ್ ಫೋರ್ಸ್ ಆರ್ ದ ಮೇನ್ ರೆನ್ಫೋರ್ಸ್ಮೆಂಟ್. ಸೊ ಅದನ್ನ ನಾನು ಏರಿಯಾ ಆಫ್ ಸ್ಟೀಲ್ ಅಂತ ಅಂತೀನಿ. ನೀವು ಈ ಕಾಂಕ್ರೀಟ್ ಫುಲ್ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ಕಾಲಮ್, ಇದು ಕಾಲಮ್ ಇದೆ, ಬೀಮ್ ಇದೆ. ಸಾರಿ, ನಾವು ಕಾಲಮ್ ಮಾಡ್ತಾ ಇರೋದಲ್ಲ, ಸಾರಿ. ಸೊ ದಿಸ್ ಈಸ್ ಅ ಕಾಲಮ್. ರೈಟ್. ಸೊ ಇದು ಏನಿದೆ ಫುಲ್ಲು, ಇದು ಎಲ್ಲ ಒಳಗಡೆ ಇರೋದೆಲ್ಲ ಏನಿದೆ ಹೇಳಿ ಇಲ್ಲಿ ನಾವು ಕಾಂಕ್ರೀಟ್ ಫಿಲ್ ಮಾಡ್ತೀವಿ. ಗೊತ್ತಾಯ್ತಾ? ಸೊ ಇದನ್ನ ನಾನೇನ್ ಅಂತೀನಿ? ಏರಿಯಾ ಆಫ್ ದಿ ಕಾಂಕ್ರೀಟ್ ಅಂತೀನಿ. ಅದೇ ನಾನೇನ್ ಮಾಡ್ತೀನಿ ಇಲ್ಲಿ, ನಾನೇನ್ ಮಾಡ್ತೀನಿ ಅಂತಂದ್ರೆ ರೆನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡ್ತೀನಿ ಇಲ್ಲಿ 4. ಸೊ ಈ ರೆನ್ಫೋರ್ಸ್ಮೆಂಟ್ ಆ ಕಾಂಕ್ರೀಟ್ ಅಲ್ಲಿ ಎಕ್ಯುಪೈ ಮಾಡಿದ ಏರಿಯಾ, ಅದನ್ನ ನಾನೇನ್ ಅಂತೀನಿ ಅಂದ್ರೆ ಏರಿಯಾ ಆಫ್ ದಿ ಸ್ಟೀಲ್ ಅಂತ ಅಂತೀನಿ. ಅದನ್ನ ನಾನು AS ಅಂತೀನಿ. ರೈಟ್. ಸೊ ಇದನ್ನ ನಾನು AC ಅಂತೀನಿ. ಸೊ ಟೋಟಲ್ ಏರಿಯಾ ಮಾಡೋದಿದ್ರೆ ನಾನೇನ್ ಮಾಡ್ಬೋದು? ಏರಿಯಾ ಆಫ್ ದಿ ಸ್ಟೀಲ್ ಪ್ಲಸ್ ಏರಿಯಾ ಆಫ್ ದಿ ಕಾಂಕ್ರೀಟ್ ಅಂತ ಅನ್ಬೋದು. ಅವು ಎರಡು ನಾನು ಮಾಡಿದಾಗ ನಿಮಗೆ ಟೋಟಲ್ ಏರಿಯಾ ಸಿಗುತ್ತೆ. ಗೊತ್ತಾಯ್ತಾ? ಸೊ ಇವಾಗ ನೋಡಿ, ಫಸ್ಟ್ ಏನು ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು? ಹೌ ಯು ಕ್ಯಾನ್ ಕ್ಯಾಲ್ಕುಲೇಟ್ ದ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ? ಸೊ ಲೋಡ್ ಕ್ಯಾರಿಂಗ್ ಕೆಪಾಸಿಟಿನ ನೀವು ಯಾವ ತರ ಮಾಡಬಹುದು ಅಂತಂದ್ರೆ P. ಆಯ್ತಾ? ಟೋಟಲ್ P ಏನಿದೆ ಅಂತಂದ್ರೆ P ಸ್ಟೀಲ್. ಆಯ್ತಾ? ಅಂದ್ರೆ ಸ್ಟ್ರೆಸ್ ಏನ್ ಕ್ರಿಯೇಟ್ ಆಗ್ತಾ ಇದೆ ಸ್ಟೀಲ್ ಅಲ್ಲಿ, ಅದು P ಸ್ಟೀಲ್ ಪ್ಲಸ್ P ಕಾಂಕ್ರೀಟ್. ಆಯ್ತಾ? P ಸ್ಟೀಲ್ ಪ್ಲಸ್ P ಕಾಂಕ್ರೀಟ್ ಅಂದ್ರೆ ಪರ್ಮಿಸಿಬಲ್ ಸ್ಟ್ರೆಸಸ್ ಅನ್ಬೋದು. ಇಲ್ಲ, ಪರ್ಮಿಸಿಬಲ್ ಸ್ಟ್ರೆಸಸ್ ಅಂತೀನಿ ನಾನು. ರೈಟ್. ಸೊ ಅದನ್ನ ನಾನು ಏನಂತ ಬರಿತೀನಿ? ಇದೇನಿದೆ ಆಯ್ತಾ? ಇದನ್ನ ಸ್ಟ್ರೆಸ್ ಇದೆ, ಪರ್ಮಿಸಿಬಲ್ ಸ್ಟ್ರೆಸ್. ಆಯ್ತಾ? ಪರ್ಮಿಸಿಬಲ್ ಸ್ಟ್ರೆಸ್, ಈ ಸ್ಟ್ರೆಸ್ ಯಾವ್ದ್ರ ಮೇಲೆ ಅಪ್ಲೈ ಆಗ್ತಾ ಇದೆ? S ಅಂದ್ರೆ ಸ್ಟೀಲ್. ಸೊ ಯಾವ್ದ್ರದ್ದು ಏರಿಯಾ ತಗೋಬೇಕು? ಪರ್ಮಿಸಿಬಲ್ ಸ್ಟ್ರೆಸ್ ಅಂಡ್ ದಟ್ ಏರಿಯಾ. ಪರ್ಮಿಸಿಬಲ್ ಸ್ಟ್ರೆಸ್ ಅಂಡ್ ದ ಏರಿಯಾ ಆಫ್ ದಿ ಸ್ಟೀಲ್. ಆಯ್ತಾ? ಸೊ ಅವಾಗ ಮಾಡಿದಾಗ ಇದು ಏರಿಯಾ ಆಫ್ ದಿ ಸ್ಟೀಲ್ ಬರುತ್ತೆ. ಸೊ ಇದು ಏನಾಯ್ತು? P ಸ್ಟೀಲ್ ಆಯ್ತು. ಸೇಮ್ ಕಾಂಕ್ರೀಟ್ ನಾವು ತಗೊಂಡಾಗ ಪರ್ಮಿಸಿಬಲ್ ಕಾಂಕ್ರೀಟ್ ಆರ್ ದ ಸ್ಟ್ರೆಸ್ ಇನ್ ದ ಕಾಂಕ್ರೀಟ್ ಇಂಟು ದ ಏರಿಯಾ ಆಫ್ ದಿ ಕಾಂಕ್ರೀಟ್. ಇವೆರಡು ಏನ್ ಮಾಡ್ಬೇಕು? ನಾನು ಏನ್ ಮಾಡ್ತೀನಿ ಅಂದ್ರೆ ಪ್ಲಸ್ ಮಾಡ್ತೀನಿ. ಇವೆರಡು ಮಲ್ಟಿಪ್ಲೈ ಮಾಡ್ಬಿಟ್ಟು ಇದು ಪ್ಲಸ್ ಮಾಡ್ತೀನಿ. ಅವಾಗ ನಂಗೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ, ಲೋಡ್ ಇಸ್ ನಥಿಂಗ್ ಬಟ್ ನಾವೇನಂತೀವಿ? ಆಯ್ತಾ? ಲೋಡ್ ಅಂತಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ, ಸ್ಟ್ರೆಸ್ ಏನ್ ಕ್ರಿಯೇಟ್ ಆಗ್ತಾ ಇದೆ ಇಂಟು ಅದ್ರದ್ದು ಏರಿಯಾ. ಈಗ ನೀವು ನೋಡ್ಬೋದು. ಸೊ ಟೋಟಲ್ ಏರಿಯಾ ನನಗೆ ಬೇಕಾಗಿದೆ, ನಾನು ಇಲ್ಲಿ ಬರ್ದಿದ್ದೀನಿ. ರೈಟ್. AS ಪ್ಲಸ್ AC ಅಂತ ಬರ್ದಿದ್ದೀನಿ ಟೋಟಲ್ ಮಾಡ್ಬೇಕಂದ್ರೆ. ಸೊ ನನಗೆ ಬೇಕಾಗಿರೋದೇನು ಹೇಳಿ? P. ಸೊ P ನ ನಾನೇನ್ ಮಾಡ್ತೀನಿ ಅಂತಂದ್ರೆ ಈ ಸ್ಟ್ರೆಸ್ ಏನಿದೆ ಪರ್ಮಿಸಿಬಲ್ ಸ್ಟ್ರೆಸ್ ಆಫ್ ದ ಸ್ಟೀಲ್, ಆಯ್ತಾ? ಅದು ಬ್ರಾಕೆಟ್ ಆಫ್ A ಟೋಟಲ್ ಏರಿಯಾ ಮೈನಸ್ ಆಫ್ ಏರಿಯಾ ಆಫ್ ದಿ ಕಾಂಕ್ರೀಟ್ ಪ್ಲಸ್ ಸ್ಟ್ರೆಸ್ ಇನ್ ಕಾಂಕ್ರೀಟ್ ಇಂಟು ಸ್ಟ್ರೆಸ್ ಇನ್ ಏರಿಯಾ ಇನ್ ದ ಕಾಂಕ್ರೀಟ್. ಸೊ ದಿಸ್ ಇಸ್ ದ ಫಾರ್ಮುಲಾ ಯು ಹ್ಯಾವ್ ಟು ರಿಮೆಂಬರ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಶಾರ್ಟ್ ಕಾಲಮ್. ಅರ್ಥ ಆಯ್ತಲ್ಲ? ಸೊ ಸಿಂಪಲ್ ಆಗಿದೆ. ರೈಟ್. ಸೊ ಇದು ಸಿಂಪಲ್ ಆಗಿದೆ ಬೈ ವರ್ಕಿಂಗ್ ಸ್ಟ್ರೆಸ್ ಮೆಥಡ್. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ದಟ್ ಬೈ ಯೂಸಿಂಗ್ ದ ಶಾರ್ಟ್ ಕಾಲಮ್ ಡಿಸೈನ್ ಬೈ ಯೂಸಿಂಗ್ ವರ್ಕಿಂಗ್ ಸ್ಟ್ರೆಸ್ ಮೆಥಡ್.
ಅರ್ಥ ಆಯ್ತಲ್ಲ. ಈಗ ನೆಕ್ಸ್ಟ್ ನೋಡೋಣ ಏನಿದೆ ಅಂತ. ಸೊ ಇವಾಗ ಇದ್ರ ಬಗ್ಗೆ ನಿಮ್ಗೆ ಅರ್ಥ ಆಯ್ತು. ಈಗ ಲಾಂಗ್ ಕಾಲಮ್ ಅಂದ್ರೆ ಏನು, ಸ್ಲೆಂಡರಸ್ ರೇಷಿಯೋ ಯಾವ್ದು ಮೋರ್ ದೆನ್ 12 ಇರುತ್ತೆ. ಗೊತ್ತಾಯ್ತಾ. ವೆನ್ ಎವರ್ ಯು ಕ್ಯಾಲ್ಕುಲೇಟ್ ದ ಸ್ಲೆಂಡರಸ್ ರೇಷಿಯೋ, ರೈಟ್, ಸೊ ದಟ್ value should be, if that is more than 12, then we can say that is a long column. Now, so how you have to calculate the load carrying capacity for the long column? You can see the formula is P equals CR, right, stress in steel A minus AC plus tau C. ಅಂದ್ರೆ ಇಲ್ಲಿ ಏನ್ ಡಿಫರೆನ್ಸ್ ಆಗ್ತಾ ಇದೆ, ಲೆಟ್ ಮಿ ಶೋ ಯು. ಸೊ ಈ ಫಾರ್ಮುಲಾ ನೆನ್ಪಿಡಿ ಇವಾಗ. ಸೊ ಈ ಫಾರ್ಮುಲಾ ನಾವು ಏನ್ ಮಾಡಿದೀವಿ ಅಂತಂದ್ರೆ, ಇಲ್ಲಿ ಏನ್ ಮಾಡಿದ್ದಾರೆ, ಜಸ್ಟ್ ಒನ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಬಂದಿದೆ. ದೇರ್ ಇಸ್ ಒನ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ CR. ಸೊ ವಾಟ್ ಇಸ್ ದರ್ CR? CR equals to 1.25 minus of L effective divided by 48 LLD. LLD is nothing but least lateral dimension. ಆಯ್ತಾ. ಲೀಸ್ಟ್ ಲ್ಯಾಟರಲ್ ಅಂತಂದ್ರೆ ಈಗ ಇದು ಓಕೆ, ಇದು ನಿಮ್ ಕಾಲಮ್ ಇದೆ, ರೈಟ್. ಸೊ ಇದಂತೂ ಹೈಟ್ ಆಗುತ್ತೆ, ಇದು ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಇವೆರಡರಲ್ಲಿ ಲೀಸ್ಟ್ ಲ್ಯಾಟರಲ್ ಆಗಿ ಯಾವ್ದು ಕಮ್ಮಿ ಇರುತ್ತೆ, ನಾವು ಅದರಲ್ಲಿರೋದು ಲ್ಯಾಟರಲ್ ಡೈಮೆನ್ಷನ್ ತಗೋತೀವಿ ಲೀಸ್ಟ್. ಸೊ ಫಾರ್ ರೆಕ್ಟಾಂಗುಲರ್ ಆರ್ ಸ್ಕ್ವೈರ್ ಕಾಲಮ್, ಇದು ರೆಕ್ಟಾಂಗುಲರ್ ಆರ್ ಸ್ಕ್ವೈರ್ ಕಾಲಮ್ಗೆ ಇದು CR ವ್ಯಾಲ್ಯೂ ಈ ತರ ಇರುತ್ತೆ. ಯಾವುದು, ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಇನ್ ಲಾಂಗ್ ಕಾಲಮ್, ಆಯ್ತಾ, CR ವ್ಯಾಲ್ಯೂ. ಅದೇ ನೆಕ್ಸ್ಟ್ ಈಗ ಸರ್ಕ್ಯುಲರ್ ಕಾಲಮ್ ಇದ್ರೆ ಬೈ ಲಾಂಗ್ ಕಾಲಮ್ ಲೋಡ್ ಕ್ಯಾರಿಂಗ್ ಕೆಪಾಸಿಟಿಯಲ್ಲಿ CR ಯಾವ ತರ ಮಾಡ್ತೀವಿ ಅಂದ್ರೆ, ಅದನ್ನ 1.25 minus of L effective divided by 48 times of LLD for the circular column, right. ಸೊ ಇದನ್ನ D/4 ಅಂತ ನಾವು ತಗೋತೀವಿ, ಗೊತ್ತಾಯ್ತಾ. ಸೊ ಅದನ್ನ ನಾವು D/4 ಅಂತ ತಗೊಳ್ತೀವಿ, ಗೊತ್ತಾಯ್ತಾ. ಶಾರ್ಟ್ ಕಾಲಮ್, ಲಾಂಗ್ ಕಾಲಮ್ ಬೈ ಯೂಸಿಂಗ್ ದ ವರ್ಕಿಂಗ್ ಸ್ಟ್ರೆಸ್ ಮೆಥಡ್, ರೈಟ್. CR ವ್ಯಾಲ್ಯೂ ಯಾವ ತರ ಮಾಡಬೇಕು, L ಎಫೆಕ್ಟಿವ್ ಯಾವ್ದಾಗುತ್ತೆ, ಫಾರ್ ಎಕ್ಸಾಂಪಲ್ ಇದು ಒಂದು ಕಾಲಮ್ ಇಲ್ಲಿ ನೀವು ಫಿಕ್ಸ್ ಮಾಡಿದ್ದೀರಾ, ರೈಟ್. ಇಲ್ಲೊಂದು ಇದು ಕಂಡೀಷನ್ ಇದೆ. ಸೊ whenever the load is applied on this column, right, so it will look like this, or it will be buckled, it will be crushed, anything will happen. So that in that case you have to take this length. So this is a L effective, right, this is L effective. Now LLD is least lateral dimension. I hope you got all the values, right, and you have cleared already that what is the stress in steel and what is the stress in concrete also. Okay, let's move to the next. Now important for circular column, ಆಯ್ತಾ. ಇವಾಗ ನೀವು ಏನ್ ಮಾಡಿದೀರಾ, ರೆಕ್ಟಾಂಗುಲರ್ ಕಾಲಮ್ ಆರ್ ಸ್ಕ್ವೈರ್ ಕಾಲಮ್ ಗೆ ನೋಡಿದೀರಾ. ಈಗ ಸರ್ಕ್ಯುಲರ್ ಕಾಲಮ್ ಅಂತ ಬಂದಾಗ ನೀವು ನೋಡಬಹುದು ಇಲ್ಲಿ. ಸೊ ದಿಸ್ ಈಸ್ ದ ಲೆಂತ್ ಆಫ್ ದಿ ಕಾಲಮ್, ದಿಸ್ ಈಸ್ ದ ಲೆಂತ್ ಆಫ್ ದಿ ಕಾಲಮ್, ದಿಸ್ ಈಸ್ ದ ಲೆಂತ್ ಆಫ್ ದಿ ಕಾಲಮ್, ರೈಟ್. ಈ ತರ ಕಂಟಿನ್ಯೂಷನ್ ಮೇಲ್ಗಡೆ ಹೋಗ್ತಾ ಇದೆ. Now this one is a cut portion. Now this is a main reinforcement. This is main reinforcement. And this is the what, these rings, ಆಯ್ತಾ. ರಿಂಗ್ ಈ ತರ ರಿಂಗ್ಸ್ ಕಾಣ್ತಾ ಇದೆಯಲ್ಲ, ರೈಟ್. ಸೊ ಇವು 4 ರಿಂಗ್ಸ್ ನ ನಾವೇನಂತ ಅಂದ್ರೆ ಲ್ಯಾಟರಲ್ ಟೈಸ್ ಅಂತ ಅಂತೀವಿ. ಸೊ ದೀಸ್ ಆರ್ ದ ಲ್ಯಾಟರಲ್ ಟೈಸ್, ಆರ್ ವಿ ಕ್ಯಾನ್ ಸೇ ಸ್ಟಿರಪ್ಸ್, or we can say this is a stirrups. Now let's see what they are telling about this one, circular column with separate ring used as a stirrups. ನೋಡಿ ಇಲ್ಲಿ ಸಪರೇಟ್ ಆಗಿ ಯೂಸ್ ಮಾಡ್ತಾ ಇರೋದು, ಸಪರೇಟ್ ಆಗಿ ಒಂದು ಸಪರೇಟ್ ಆಗಿ ಅದನ್ನ ಟೈ ಮಾಡ್ತಾರೆ, ರೈಟ್. ಅರ್ಥ ಆಯ್ತಲ್ಲ, ಒಂದು ನಿಮಿಷ. ಓಕೆ, ಸೊ ಅದು ಮಾಡಿದಾಗ ಫಾರ್ಮುಲಾ ಏನ್ ಬರುತ್ತೆ, ಸೇಮ್ ಆಸ್ ಈಗ ಪ್ರೀವಿಯಸ್ ನಾವು ಓದಿದೀವಿ ಅದೇ ಬರುತ್ತೆ. CR ಇಂಟು permissible stress into the area of the steel plus permissible stress in concrete, or the stress in concrete into the area of the concrete, ಗೊತ್ತಾಯ್ತಾ. ಸೊ ಇದು ಆದ್ಮೇಲೆ ಆಯ್ತಾ, ಈಗ ಇದು ಏನಾಯ್ತು, ಬೈ ಸರ್ಕ್ಯುಲರ್ ಕಾಲಮ್ ವಿತ್ ಸಪರೇಟ್ ರಿಂಗ್ ಆಸ್ ಅ ಸ್ಟಿರಪ್ಸ್. ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ಇದರಲ್ಲಿ ಇನ್ನೊಂದು ಕಂಡೀಷನ್ ಬರುತ್ತೆ ಸರ್ಕ್ಯುಲರ್ ಕಾಲಮ್ ಅಲ್ಲಿ, ಹೆಲಿಕಲ್ ರಿಇನ್ಫೋರ್ಸ್ಮೆಂಟ್ ಅಂತ ಬರುತ್ತೆ. ಹೆಲಿಕಲ್ ಅಂತಂದ್ರೆ ಏನು ಸರ್, ಆಯ್ತಾ. ಈಗ ನೋಡಿ ಒಂದ್ ನಿಮಿಷ, ನಿಮ್ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ವಿತ್ ಹೆಲಿಕಲ್ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಪ್ರೀವಿಯಸ್ ಅಲ್ಲಿ ಈಗ ಜಸ್ಟ್ ಇವಾಗ ಮಾಡಿದ್ದು ಇದು ರಿಇನ್ಫೋರ್ಸ್ಮೆಂಟ್ ಈ ತರ ಇದೆ, ರೈಟ್. ಸೊ ಇದು ಮೇನ್ ರಿಇನ್ಫೋರ್ಸ್ಮೆಂಟ್, ಇವೆರಡು ಮೇನ್ ರಿಇನ್ಫೋರ್ಸ್ಮೆಂಟ್ ಇತ್ತು. ಸೊ ಇಲ್ಲಿ ಏನ್ ಮಾಡಿದ್ರು, ರಿಂಗ್ ಈ ತರ ಪ್ರೊವೈಡ್ ಮಾಡಿದ್ರು, ರಿಂಗ್ ಸಪರೇಟ್. ಬಟ್ ಇಲ್ಲ ಆ ತರ ಇಲ್ಲ, ಇಟ್ ಈಸ್ ಲೈಕ್ ಎ ಸ್ಪ್ರಿಂಗ್, ರೈಟ್. ಪ್ಲೀಸ್ ವಾಚ್ ಹಿಯರ್, ಆಯ್ತಾ. ಕ್ಯಾಮ್ರಾ ಕಡೆ ನೋಡಿ, ಸ್ವಲ್ಪ ನನ್ನ ಕಡೆ ನೋಡಿ. ಸೊ ಇದು ಒಂದು ಈಗ ಕಾಲಮ್ ಇದೆ,
ಅಲ್ಲಿ ಏನ್ ಮಾಡ್ತಾ ಇದೀವಿ, ಒಂದು ರಿಂಗ್ ಅಂದ್ರೆ ಈ ತರ ಅಷ್ಟೇ, ನಾವು ಅದನ್ನ ಟೈ ಅಪ್ ಮಾಡಿ ಅಲ್ಲೇ ಬೆಂಡಿಂಗ್ ವೈರ್ ಇಂದ ಟೈ ಮಾಡ್ತಿದ್ವಿ. ಸ್ಟಿರಪ್ಸ್ ಈಗ ಯಾವುದು ಹೆಲಿಕಲ್ ಅಂತಂದ್ರೆ ಏನ್ ಗೊತ್ತಾ, ಈ ತರ ಬರುತ್ತೆ ಆಯ್ತಾ, ಒಂದೇ ಒಂದು ಫುಲ್ ರೌಂಡ್ ತರ ಇರುತ್ತೆ ಹಿಂಗೆ, ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಅಂತ ಅಂತೀವಿ. ರೈಟ್, ಸ್ಪೈರಲ್ ಸ್ಟೇರ್ ನೋಡಿದಿರಲ್ಲ ನೀವು, ಈ ತರ ಬರುತ್ತೆ ನೋಡಿ, ಇದು ಈ ತರ ಬರುತ್ತೆ, ಈ ತರ. ರೈಟ್, ಸೊ ಇದು ಈ ತರ ಹಿಂಗೆ ಫುಲ್ ಕಾಲಮ್ಗೆ ಸುತ್ಕೊಂಡಿರುತ್ತೆ. ಸೊ ಈ ಕಾಲಮ್ ಈ ತರ ಹೋಗ್ತಾ ಇರುತ್ತೆ, ರೆನ್ಫೋರ್ಸ್ಮೆಂಟ್ ಈ ತರ ಹೋಗ್ತಾ ಇರುತ್ತೆ. ರೈಟ್, ಸೊ ದಿಸ್ ಇಸ್ ಅ ಮೇನ್ ಡಿಫರೆನ್ಸ್ ಬಿಟ್ವೀನ್ ದ ನಾರ್ಮಲ್ ದಟ್ ಈಸ್ ರೆನ್ಫೋರ್ಸ್ಮೆಂಟ್ ಅಂಡ್ ದ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಸೊ ಈಗ ನೀವು ಇಲ್ಲಿ ನೋಡಬಹುದು, ಈ ಎರಡರ ಮಧ್ಯೆ ಏನ್ ಡಿಫರೆನ್ಸ್ ಇರುತ್ತೆ. ಒಂದ್ ಹಿಂಗ್ ಬಂದ್ಬಿಟ್ಟು ಆಯ್ತಾ ನೋಡಿ, ಇಲ್ಲಿ ಹಿಂಗ್ ಬಂದ್ಬಿಟ್ಟು ಈ ತರ ಏನು ಕಟ್ ಆಗುತ್ತೆ ನೋಡಿ. ಸೊ ಇದನ್ನ ನಾವೇ ಏನಂತ ಇರೋದು, ಸೊ ದಿಸ್ ಒನ್ ವಿ ಕಾಲ್ ಇಟ್ ಆಸ್ ಎನ್ ಪಿಚ್. ದಿಸ್ ಈಸ್ ಕಾಲ್ಡ್ ಎನ್ ಪಿಚ್ ಆರ್ ಪಿಚ್ ಆಫ್ ಹೆಲಿಕ್ಸ್. ಪಿಚ್ ಆಫ್ ಹೆಲಿಕ್ಸ್ ಅಂತ ಅಂತೀವಿ ಇವಾಗ. ಸೊ ಇವ್ರು ಇವಾಗ ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ ಒಂದ್ ನಿಮಿಷ. ರೈಟ್, ಸೊ ಇವಾಗ ನೆಕ್ಸ್ಟ್ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಇನ್ನೊಂದು ಕೆಳಗಡೆ ಡಯಾಗ್ರಾಮ್ ಇದೆ. ಆ ಡಯಾಗ್ರಾಮ್ ಇದೆನಾ ಇಲ್ಲಿ ಹೇಳ್ತೀನಿ ನೋಡಿ. ಸೊ ಆ ಡಯಾಗ್ರಾಮ್ ಈ ತರ ಇದೆ. ಸೊ ಔಟರ್ ಏನ್ ತಗೊಂಡಿದ್ದೀರಾ, ರೈಟ್, ಔಟರ್ ಏನ್ ಡೈಮೆನ್ಷನ್ ಇದೆ ಅದು ಡಿಜಿ ಇದೆ, ಅಂದ್ರೆ ಗ್ರಾಸ್ ಡಯಾಮೀಟರ್ ಅಂತ ನಾನು ಅಂತೀನಿ. ರೈಟ್, ಇದು ಗ್ರಾಸ್ ಡಯಾಮೀಟರ್. ಒಳಗಡೆ ಇನ್ನೊಂದಿದೆ ಆಯ್ತಾ, ಒಳಗಡೆ ಇನ್ನೊಂದಿದೆ. ಸೊ ಅದನ್ನ ಏನಂತಾರೆ, ಡಿ ಎಚ್ ಅಂತೀವಿ. ಆರ್ ಸೊ ಇಲ್ಲಿಂದ ಇಲ್ಲಿಗೆ ಏನ್ ತಗೋತೀವಿ ನೋಡಿ, ಅದನ್ನ ಕೋರ್ ಅಂತೀವಿ, ಡಯಾಮೀಟರ್ ಆಫ್ ದಿ ಕೋರ್ ಅಂತೀವಿ ಇದಕ್ಕೆ. ರೈಟ್, ಸೊ ಇದ್ರ ಇನ್ನರ್ ಟು ಇನ್ನರ್ ಏನಿದೆ ಅದನ್ನ ನಾನು ಡಿ ಎಚ್ ಅಂತೀನಿ. ಗೊತ್ತಾಯ್ತಾ? ಸೊ ಇಲ್ಲಿ ರೆನ್ಫೋರ್ಸ್ಮೆಂಟ್ ಇದೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್ ವಾಟ್ ಐ ಆಮ್ ಟೆಲಿಂಗ್ ಯು. ಗೊತ್ತಾಯ್ತಾ? ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಇದು ಗ್ರಾಸ್ ಅಂದ್ರೆ ಔಟರ್ ಟು ಔಟರ್. ಸೊ ಕೋರ್ ಅಂತಂದ್ರೆ ಇದು ಒಳಗಡೆ ಇರೋದು. ಇದು ಡಿಫರೆನ್ಸ್ ನಿಮ್ಗೆ ಗೊತ್ತಿದ್ರೆ ನೀವು ಯಾವ್ದು ಬೇಕಾದ್ರೂ ಪ್ರಾಬ್ಲಮ್ಸ್ ಮಾಡಬಹುದು ಆಯ್ತಾ, ಡಿಸೈನ್ಸ್ ಮಾಡಬಹುದು. ರೈಟ್, ಸಿಂಪಲ್ ಡೆಫಿನೇಷನ್ಸ್ ನೆನ್ಪಿಡ್ಬೇಕಾಗುತ್ತೆ. ಇದು ಅರ್ಥ ಆಯ್ತಾ? ಸೊ ಇವಾಗ ನೋಡೋಣ ಏನಿದೆ ಫಾರ್ಮುಲಾ. ಸೊ ವಾಟ್ ಇಸ್ ಅ ಫಾರ್ಮುಲಾ, ವಾಟ್ ಇಸ್ ಪಿ? ಪಿ ಇಸ್ ಅ ಪಿಚ್. Pitch equals to 1.05 into CR into that is a stress of steel into area of steel plus stress in concrete plus area of concrete. Okay, so ಇದು ಬಂದ್ಬಿಟ್ಟು ಏನಿದೆ ನಮ್ಮ ಫಾರ್ಮುಲಾ ಇದೆ. ಬಟ್ ಈಗ ಆಸ್ ಪರ್ ಇದು ಏನಿದೆ ಅಲ್ಲ, ಇದು ಆಸ್ ಪರ್ IS 456 2000 ಕೋಡ್ ಇದೆ. ಇದು 2000 ಕೋಡ್ ಪ್ರಕಾರ ಈ ಫಾರ್ಮುಲಾ ಇದೆ. ಫಾರ್ ಹೆಲಿಕಲ್ ರಿಇನ್ಫೋರ್ಸ್ಮೆಂಟ್ ಫಾಲೋವಿಂಗ್ ಕ್ರೈಟೀರಿಯಾ ಹ್ಯಾಸ್ ಟು ಬಿ ಸ್ಯಾಟಿಸ್ಫೈ ಅಂತ ಇದೆ. This is a formula. Don't be confused. This is a formula, but it must be satisfied this formula. ಈ ಫಾರ್ಮುಲಾ ಏನಿದೆ, 0.36 FCK by FY AG by AC minus 1 VH by VC. ಏನಿದೆ ಸರ್ ಇದೆಲ್ಲ ಫಾರ್ಮುಲಾಗಳು, ಇಲ್ಲಿ ಏನೇನು ಗೊತ್ತಾಗ್ತಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ರೈಟ್, ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಸೊ ಫಸ್ಟ್ AG ಅಂದ್ರೆ ಏನು ತಿಳ್ಕೊಳ್ಳೋಣ. ಫಸ್ಟ್ ನೀವು ಟರ್ಮ್ಸ್ ನ ತಿಳ್ಕೊಳ್ಳಿ, ಆಮೇಲೆ ನಾನು ಹೇಳ್ತೀನಿ ಫಾರ್ಮುಲಾಸ್ ಏನಿದೆ. AG ಏನಂದ್ರೆ ಏನು, ಗ್ರಾಸ್ ಏರಿಯಾ. ಅಂದ್ರೆ ಈಗ ಗ್ರಾಸ್ ಏರಿಯಾ ಅಂದ್ರೆ ಏನು ಗೊತ್ತಾ, ಇಲ್ಲಿ ನೋಡಿ π/4 dg ಸ್ಕ್ವೇರ್. ಇಲ್ಲಿ ನೋಡಿ dg ಯಾವ್ದಿದೆ, ಗ್ರಾಸ್ ಆಯ್ತಾ. π/4 dg ಅಂದ್ರೆ ಗ್ರಾಸ್ ಏರಿಯಾ ತಗೋತಾ ಇದ್ದಾರೆ. ಗ್ರಾಸ್ ಏರಿಯಾದು ಏರಿಯಾ ತೆಗಿತಾ ಇದ್ದಾರೆ, ಅದು ಗ್ರಾಸ್ ಏರಿಯಾ, ಅದನ್ನ AG ಅಂತೀವಿ. ನೆಕ್ಸ್ಟ್ ಕೋರ್ ಏರಿಯಾ. ಕೋರ್ ಏರಿಯಾ ಬಗ್ಗೆ ನಾನು ಹೇಳಿದ್ದೀನಲ್ಲ ನೋಡಿ, ಇದು ಟೋಟಲ್, ಇದು ಇವಾಗ ಗ್ರಾಸ್ ಏರಿಯಾ. ಇದ್ರ ಒಳಗಡೆ ಇರೋದು ಆಯ್ತಾ, ಇದೇನಿದೆ ಇದು ಕೋರ್. ರೈಟ್, ಕೋರ್ ಡಯಾ ಅಂತೀವಿ. ಅವ್ರು ಇದು ಒಳಗಡೆ ಇರೋದು ಇದು ಕೋರ್ ಏರಿಯಾ. ಗೊತ್ತಾಯ್ತಾ? ರೈಟ್, ಕೋರ್ ಏರಿಯಾ. ಅದಾದ್ಮೇಲೆ ಈಗ ನೋಡಿ ಒಂದು ನಿಮಿಷ. ಸೊ ಅದಾದ್ಮೇಲೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. VH ಅಂದ್ರೆ ಏನ್ ಸರ್, VH ಇದು ಗೊತ್ತಾಗ್ತಾ ಇಲ್ಲ. ವಾಲ್ಯೂಮ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ನೋಡಿ ಈಗ ನನ್ನ ಕಡೆ ನೋಡಿ, ಸ್ವಲ್ಪ ನೀಟಾಗಿ ತಿಳ್ಕೊಳ್ಳಿ. ನೋಡಿ ಇಲ್ಲಿ ಈ ತರ ಬರ್ತಾ ಇದೆ, ಅದು ಈ ತರ ಈ ತರ ಈ ತರ ಈ ತರ ಈ ತರ ಈ ತರ ಹೋಗ್ತಾ ಇದೆ, ಸ್ಪ್ರಿಂಗ್ ತರ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ನಾನೇನಂದಿದ್ದೀನಿ, ಇದು ಒಂದು ಪಿಚ್ ಇದೆ ಆಯ್ತಾ. ನನಗೆ ಏನ್ ಬೇಕೀಗ, ಇದ್ರದ್ದು ವಾಲ್ಯೂಮ್ ಬೇಕು. ಈ ತರ ಇರೋದು ನಮಗೆ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡೋದು ಬರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು ಅಂದ್ರೆ, ಇದೇನು ಸ್ಪ್ರಿಂಗ್ ಇದೆಯಲ್ಲ, ಆ ಸ್ಪ್ರಿಂಗ್ ನ ಹಿಂಗ ಎಳೆದ್ಬಿಟ್ಟು ಆಯ್ತಾ, ಸ್ಟ್ರೇಟ್ ನಾನು ಇದನ್ನ ಈ ಸ್ಪ್ರಿಂಗ್ ಏನಿದೆಯಲ್ಲ, ಈ ಸ್ಪ್ರಿಂಗ್ ನ ನಾನು ಸ್ಟ್ರೇಟ್ ಮಾಡ್ಬಿಡ್ತೀನಿ. ಐ ವಿಲ್ ಬಿಕಮ್ ದಿಸ್ ಸ್ಪ್ರಿಂಗ್ ಟು ಸ್ಟ್ರೇಟ್. ಇದು ಸ್ಟ್ರೇಟ್ ಮಾಡ್ತೀನಿ. ಸ್ಟ್ರೇಟ್ ಮಾಡಿದಾಗ ಈ ಕಡೆ ಸರ್ಕ್ಯುಲರ್ ಇರುತ್ತೆ, ಈ ಕಡೆನೂ ಸರ್ಕ್ಯುಲರ್ ಇರುತ್ತೆ. ರೈಟ್, ಸೊ ಸ್ಪ್ರಿಂಗ್ ಇರೋದನ್ನ ನಾನು ಎಳೆದ್ಬಿಟ್ಟು ಸ್ಟ್ರೇಟ್ ಆಗಿ ಮಾಡಿದ್ದೀನಿ. ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅಷ್ಟೇ. ರೈಟ್, ಸೊ ಅವಾಗ ನೀವು ಸ್ಟ್ರೇಟ್ ಮಾಡಿದಾಗ, ರೈಟ್, ವೆನ್ ಯು ಬಿಕಮ್ ದ ಸ್ಪ್ರಿಂಗ್ ಬಿಕಮ್ ಸ್ಟ್ರೇಟ್, ದೆನ್ ಹೌ ವಿಲ್ ಕ್ಯಾಲ್ಕುಲೇಟ್ ದ ಲೆಂತ್. ಇದ್ರ ಫಸ್ಟ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಿ. ರೈಟ್, ಸೊ ಇದ್ರದ್ದು ಏರಿಯಾ ಮಾಡ್ಬೋದಲ್ಲ, π into d ಮಾಡ್ಬೋದು ನಾವು. π into d ಮಾಡಿದಾಗ ಏನಾಗುತ್ತೆ ಹೇಳಿ, ಅದರದ್ದು ಲೆಂತ್ ಇನ್ ಒನ್ ಲೂಪ್ ಬರುತ್ತೆ. ಇದ್ರದ್ದು ಲೆಂತ್ ಆಯ್ತಾ, ಲೆಂತ್ ಬಂತ. ಸ್ಟ್ರೇಟ್ ಮಾಡಿದ್ರೆ ನನಗೇನ್ ಬರುತ್ತೆ, ಇದ್ರದ್ದು ಲೆಂತ್ ಬಂತು. ಸೊ ದಿಸ್ ಇಸ್ ದ ಲೆಂತ್. ನಾವು ವಾಲ್ಯೂಮ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಫಾರ್ಮುಲಾ ಏನಿದೆ,
ಏರಿಯಾ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಆಯ್ತಾ, ಏರಿಯಾ ಯಾವ ತರ ಮಾಡ್ತೀರಾ? ಸೊ ಇದು ಏನಿದೆ, ಇದು ಏರಿಯಾ ಯಾವ ತರ ಮಾಡ್ತೀರಾ ಅಂದ್ರೆ ಸರ್ಕ್ಯುಲರ್ ಇದೆ, π/4d² ಅಂತ ತಗೋತೀವಿ. π/4 ಆಯ್ತಾ, ಇದ್ರದ್ದು 5h² ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಇದು ಏರಿಯಾ ಆಯ್ತು. ಫಸ್ಟ್ ಒನ್ ಕ್ಲಿಯರ್ ಆಯ್ತಾ? ಏರಿಯಾ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಸೆಕೆಂಡ್, ಲೆಂತ್ ಇನ್ ಒನ್ ಲೂಪ್ ಅಂತ ಇದ್ದಾರೆ. ನಾನು ಲೆಂತ್ ಬಗ್ಗೆ ಇವಾಗ ಹೇಳಿದೆ. ಸ್ಪ್ರಿಂಗ್ ಇರೋದನ್ನ ಸ್ಟ್ರೇಟ್ ಮಾಡಿಬಿಟ್ಟು ಅದನ್ನ π/d ಮಾಡಿದಾಗ ನಮಗೆ ಅದು ಲೆಂತ್ ಇನ್ ಒನ್ ಲೂಪ್ ಸಿಗುತ್ತೆ ಇದ್ರದ್ದು, ರೈಟ್? ಸೊ ಅದು ಲೆಂತ್ ಇನ್ ಒನ್ ಲೂಪ್ ಆಯ್ತು. ಅದಾದ್ಮೇಲೆ ನಂಬರ್ ಆಫ್ ಟರ್ನ್ಸ್, ಎಷ್ಟು ಟರ್ನ್ಸ್ ಇದೆ 1 ಮೀಟರ್ ಅಲ್ಲಿ. ಸೊ ಇಲ್ಲಿಂದ ಇಲ್ಲಿಗೆ ನಾನು ತಗೊಂಡಾಗ 1 ಮೀಟರ್ ಅಲ್ಲಿ ಎಷ್ಟು ಟರ್ನ್ಸ್ ಇರುತ್ತೆ, ಎಷ್ಟು ಟರ್ನ್ಸ್ ಆಗ್ತಾ ಇದೆ. ಸೊ ಅದನ್ನ ಡಿವೈಡೆಡ್ ಬೈ ಪಿಚ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ವಾಲ್ಯೂಮ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಸಿಗುತ್ತೆ. ಅರ್ಥ ಆಯ್ತಲ್ಲ, ರೈಟ್? ಸೊ ಸಿಂಪಲ್ ಆಗಿದೆ. ನಿಮ್ಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ವಿಡಿಯೋನ ಸ್ವಲ್ಪ ರಿವೈಂಡ್ ಮಾಡ್ಕೊಂಡು ನೋಡಿ, ನಿಮ್ಗೆ ಗೊತ್ತಾಗುತ್ತೆ ಇನ್ನೊಂದ್ಸಲ. ಗೊತ್ತಾಯ್ತಾ? ಇಲ್ಲ ಅಂದ್ರೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ನೀವು ವಾಲ್ಯೂಮ್ ಆಫ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ನ ಮಾಡಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು? ಏರಿಯಾ ಆಫ್ ದಿ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಏರಿಯಾನ ಯಾವ ತರ ಮಾಡ್ತೀರಾ? ಸರ್ಕ್ಯುಲರ್ ಇದೆ, π/4d² ಅಂತ ಅಂತೀವಿ. ಅದೇ π/4 πh² ಅಂತ ಅಂತೀನಿ. ಸೊ ಏರಿಯಾ ಆದ್ಮೇಲೆ ಲೆಂತ್ ಯಾವ ತರ ಮಾಡ್ತೀರಾ? ಸ್ಪ್ರಿಂಗ್ ಇದೆ, ಲೆಂತ್ ಕ್ಯಾಲ್ಕುಲೇಟ್ ಮಾಡಕ್ ಬರಲ್ಲ. ಅವಾಗ ಏನ್ ಮಾಡ್ತೀನಿ? ಅದನ್ನ ಸ್ಟ್ರೈಟ್ ಮಾಡ್ತೀನಿ. ಸ್ಟ್ರೈಟ್ ಮಾಡಿಬಿಟ್ಟು ಅದನ್ನ π/d ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ನಂಗೆ ಲೆಂತ್ ಸಿಗುತ್ತೆ, ರೈಟ್? ಒನ್ ಲೂಪ್ ಲೆಂತ್ ಸಿಗುತ್ತೆ. ಅದಾದ್ಮೇಲೆ ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ, ಎಷ್ಟು ಟರ್ನ್ ಆಗ್ತಾ ಇದೆ 1 ಮೀಟರ್ ಅಲ್ಲಿ. ಸೊ 1000 ಡಿವೈಡೆಡ್ ಬೈ ಪಿಚ್ ಮಾಡ್ತೀನಿ. ಅವಾಗ ನನಗೆ ಏನ್ ಬರುತ್ತೆ? ವಾಲ್ಯೂಮ್ ಆಫ್ ದ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಬರುತ್ತೆ. ಐ ಹೋಪ್ ಯು ಗಾಟ್ ದ ಪಾಯಿಂಟ್ ಅಂಡ್ ಯು ಗಾಟ್ ದ ಹೌ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ VH. ನಾವು VC ಇಸ್ ವಾಲ್ಯೂಮ್ ಆಫ್ ಕೋರ್ ಫಾರ್ 1 ಮೀಟರ್. ನೋಡಿ, ಇದು ಕೋರ್ ವಾಲ್ಯೂಮ್. ಸೊ ಇದರಲ್ಲಿ ಎಷ್ಟಿದೆ ಆಯ್ತಾ? ಈ ತರ ನೀವು ಹೈಟ್ ತಗೊಂಡಾಗ, ರೈಟ್, ಈ ತರ ನೀವು ಹೈಟ್ ತಗೊಂಡಾಗ 1 ಮೀಟರ್ ಹೈಟ್ ತಗೊಂಡಾಗ ಎಷ್ಟು ಅದರದ್ದು ವಾಲ್ಯೂಮ್ ಬರುತ್ತೆ? ಸೊ 1000 ಇಂಟು ಕೋರ್. ಸೊ 1000 ಇಂಟು π/4dc². DC ಯಾವ್ದಿದೆ? ಇದು. ಸೊ ಇದರದ್ದು ಡಯಾ ಎಷ್ಟಿದೆ ಅದನ್ನ ನೀವು ಮಲ್ಟಿಪ್ಲೈ ಮಾಡಿದಾಗ ನಿಮಗೆ ವಾಲ್ಯೂಮ್ ಸಿಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಏನಿದೆ? ಡಯಾ ಆಫ್ ಸೆಂಟರ್ ಟು ಸೆಂಟರ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್, DH ಅಂತಂದ್ರೆ, ಆಯ್ತಾ? DH ಅಂದ್ರೆ ಏನು? ಇದು ಡಯಾ ಆಫ್ ಸೆಂಟರ್ ಟು ಸೆಂಟರ್ ಹೆಲಿಕಲ್ ಸ್ಟಿರಪ್ಸ್. ಇದ್ರ ಬಗ್ಗೆ ಇದೆ. ಐ ಹೋಪ್ ಯು ಗಾಟ್ ಆಲ್ ದ ಇನ್ಫಾರ್ಮೇಶನ್ ಕರೆಕ್ಟ್ಲಿ ಅಬೌಟ್ ದಿಸ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತಾ ಇದ್ದಾರೆ. ಸೊ ದಿಸ್ ಈಸ್ ಯೂಸಿಂಗ್ WSM, ಆಯ್ತಾ? ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಯೂಸ್ ಮಾಡಿ ನಾನು ಇದು ಹೇಳ್ಕೊಟ್ಟಿದ್ದೀನಿ. ಓಕೆ, ನಿಮಿಷ, ರೈಟ್. ನೆಕ್ಸ್ಟ್, ಯಾಕಂದ್ರೆ ನೋಟ್ಸ್ ಕೊಡ್ಬೇಕಂದ್ರೆ ಸ್ವಲ್ಪ ನೀಟಾಗಿರ್ಬೇಕು. ನೆಕ್ಸ್ಟ್, ಡಿಸೈನ್ ಆಫ್ ಕಾಲಮ್ಸ್ ಬೈ ಲಿಮಿಟ್ ಸ್ಟೇಟ್ ಮೆಥಡ್. ಈಗ ಇದು ಇಲ್ಲಿರುವ ಓದಿರೋದು ನೀವು ಏನ್ ಓದ್ರಿ? ವರ್ಕಿಂಗ್ ಸ್ಟ್ರೆಸ್ ಮೆಥಡ್ ಮೇಲೆ ಓದಿದಾರ. ಯಾವುದು? ಇದು ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಅಲ್ಲ. ಸೊ ಇವಾಗ ಡಿಸೈನ್ ಆಫ್ ಕಾಲಮ್ಸ್ ಬೈ ಲಿಮಿಟ್ ಸ್ಟೇಟ್ ಮೆಥಡ್. ಸೊ ಇದರಲ್ಲಿ ಓದ್ಬೇಕಂದ್ರೆ IS 456 ಅಲ್ಲಿ ಕ್ಲೌಸ್ ನಂಬರ್ 38.1 ಇದೆ, ಆಯ್ತಾ? ಅದಾದ್ಮೇಲೆ ಮಿನಿಮಮ್ ಎಸೆಂಟ್ರಿಸಿಟಿಗೋಸ್ಕರ 39.2 ಇದೆ, ರೈಟ್? ಆಮೇಲೆ ಶಾರ್ಟ್ ಅಸಂಪ್ಷನ್ ಏನ್ ಮಾಡಿದ್ರೆ ಅದಕ್ಕೆ 39.1 ಇದೆ, ಎಸೆಂಟ್ರಿಸಿಟಿಗೆ 39.2 ಇದೆ, ಶಾರ್ಟ್ ಎಕ್ಸಲಿ ಲೋಡೆಡ್ ಮೆಂಬರ್ಸ್ ಇನ್ ಕಂಪಾರಿಷನ್ಗೆ 39.3 ಸಾರಿ 39.3 ಏನಿದೆ ಕ್ಲೌಸ್ ಇದೆ. ನೀವು ಅಲ್ಲಿ ಹೋಗಿ ಕೋಡ್ ಬುಕ್ ನ ಓಪನ್ ಮಾಡಿಬಿಟ್ಟು ನೋಡ್ಬೋದು. ಅದೇ ನಾನು ಅಲ್ಲಿಂದಾನೇ ಫಾರ್ಮುಲಾಸ್ ತಗೊಂಡು ನಾನು ಹೇಳ್ತಾ ಇರೋದು, ರೈಟ್? ಬನ್ನಿ ನೋಡೋಣ ಏನಿದೆ ಅಂತ. ಈಗ ನಿಮಗೆ ಒಂದು ನಿನ್ನೆ ಕ್ಲಾಸಲ್ಲಿ ಹೇಳಿದ್ದೆ, ಯಾವುದೇ ಒಂದು ಡಿಸೈನ್ ಆಫ್ ಕಾಲಮ್ಸ್ ಬೈ ಲಿಮಿಟ್ ಸ್ಟೇಟ್ ಮಾಡ್ಬೇಕಂದ್ರೆ ಫಸ್ಟ್ ಮಿನಿಮಮ್ ಎಸೆಂಟ್ರಿಸಿಟಿ ಎಷ್ಟಿದೆ ಅದು ನೋಡ್ಬೇಕು. ವಿಚ್ ಎವರ್ ಇಸ್ ಮ್ಯಾಕ್ಸಿಮಮ್. ಕ್ಲೌಸ್ 39.2 ಅಲ್ಲಿದೆ IS 456. ಸೊ ಇದರಲ್ಲಿ ಏನ್ ಅನ್ನುತ್ತೆ ಫಾರ್ಮುಲಾ ಅಂದ್ರೆ, ಈ ಮಿನಿಮಮ್ ನ L/500 ಪ್ಲಸ್ D/30, ರೈಟ್? ಸೊ L/500 ಪ್ಲಸ್ D/30 ಅಂತ ಬರುತ್ತೆ. ಸೊ ಆರ್ 20 mm, ವಿಚ್ ಎವರ್ ಇಸ್ ಮೋರ್. ಯಾವ್ದು ಜಾಸ್ತಿ ಇರುತ್ತೆ ಅದು ನಾನು ತಗೋತೀನಿ. ನೋಡಿ, ಎಸೆಂಟ್ರಿಸಿಟಿ ಅಂತಂದ್ರೆ ನೀವೊಂದು ಕಾಲಮ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್, ದಿಸ್ ಈಸ್ ಅ ಕಾಲಮ್. ಈ ತರ ಕಾಲಮ್ ಇದೆ. ನೀವು ಏನಂತಂದ್ರೆ ಪ್ರಾಕ್ಟಿಕಲಿ ಇದನ್ನ ಏನ್ ಮಾಡ್ತಾ ಇದ್ದೀರಾ? ಪ್ರಾಕ್ಟಿಕಲಿ ಇದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ತರ ಲೋಡ್ ಆಗ್ತಾ ಇದ್ದೀರಾ. ಸೊ ಏನ್ ಅಸ್ಯೂಮ್ ಮಾಡ್ತೀವಿ ಯಾವಾಗ್ಲೂ ಅಂತಂದ್ರೆ, ಈ ತರ ಇದು ಎಕ್ಸಾಕ್ಟ್ಲಿ ಲೋಡೆಡ್ ಅಂತೀವಿ. ಎಕ್ಸಾಕ್ಟ್ಲಿ ಅಟ್ ದ ಸೆಂಟರ್ ಲೋಡ್ ಆಗ್ತಾ ಇದೆ, ಅದನ್ನ ನಾವು ಎಕ್ಸಾಕ್ಟ್ಲಿ ಲೋಡೆಡ್ ಅಂತೀವಿ. ಎಕ್ಸಾಕ್ಟ್ಲಿ ಲೋಡೆಡ್ ಕಾಲಮ್. ಸೊ ಎಕ್ಸಾಕ್ಟ್ಲಿ ಲೋಡೆಡ್ ಕಾಲಮ್ ಅಂತ ನಾವು ಏನ್ ಮಾಡ್ತೀವಿ? ಅಸ್ಯೂಮ್ ಮಾಡ್ತೀವಿ ಅಲ್ಲೇ ಆಗ್ಬೇಕು ಅಂತ. ಬಟ್ ಪ್ರಾಕ್ಟಿಕಲಿ ಆಗೋದಿಲ್ಲ.
ಇಲ್ಲಿ ಬರುತ್ತೆ ಅಥವಾ ಇಲ್ಲಿ ಬರುತ್ತೆ ಇಲ್ವಾ ಇಲ್ಲಿ ಬರುತ್ತೆ ಎಲ್ಲೂ ಬರ್ಬೋದು. ಬಿಕಾಸ್ ಡ್ಯೂ ಟು ಸಮ್ ಡಿಸ್ಕ್ರಿಪ್ಷನ್ಸ್ ಇನ್ಸ್ ವರ್ಕ್ ಆರ್ ವರ್ಕ್ಮ್ಯಾನ್ಶಿಪ್ ಏನೋ ಒಂದು ಕಡೆಯಿಂದ ಇಲ್ಲಿ ಬರೋದಿಲ್ಲ. ಅವಾಗ ನಾವೇನ್ ಮಾಡ್ತೀವಿ, ಎಸೆಂಟ್ರಿಸಿಟಿ ಅಂದ್ರೆ ಇಲ್ಲಿಂದ ಇಲ್ಲಿಗೆ, ಈಗ ಇಲ್ಲೊಂದು ಲೋಡ್ ಆಗ್ತಾ ಇದೆ, ಸೊ ಇಲ್ಲಿ ಆಗ್ತಾ ಇದೆ, ಸೊ ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್, ಈ ಲೋಡ್ ಇಂಟು ಈ ಮೂಮೆಂಟ್ ಆಯ್ತಾ. ಈ ಲೋಡ್ ಇಂಟು ಡಿಸ್ಟೆನ್ಸ್ ಅಂತಂದ್ರೆ ಪಿ ಇಂಟು ಇ ಆಗುತ್ತೆ, ಅವಾಗ ಮೂವ್ಮೆಂಟ್ ಕ್ರಿಯೇಟ್ ಆಗುತ್ತೆ, ಗೊತ್ತಾಯ್ತಾ. ಸೊ ಈ ತರ ನೀವು ನೆನ್ಪಿಡ್ಬೇಕಾಗುತ್ತೆ. ಇವಾಗ ಈ ಕಡೆ ಬರೋಣ, ಫಾರ್ಮುಲಾ ಬನ್ನಿ. ಸೊ ಮಿನಿಮಮ್ ಎಸೆಂಟ್ರಿಸಿಟಿ ಇಸ್ ಎಷ್ಟಿರ್ಬೇಕು, L/500 ಪ್ಲಸ್ D/30 ಆರ್ ಇಟ್ ಶುಡ್ ಬಿ ಮೋರ್ ದೆನ್ 20 mm ಆಯ್ತಾ. ಸೊ ಇದು ಒಂದು ಕಂಡೀಷನ್. ಈಗ ನೀವು ಯಾವುದೇ ಒಂದು ಡಿಸೈನ್ ಮಾಡಬೇಕಾದ್ರೆ ಕಾಲಮ್ ಬೈ ಲಿಮಿಟ್ ಸ್ಟೇಟ್ ಮೆಥಡ್, ಫಸ್ಟ್ ಈ ಪಾಯಿಂಟ್ ಇದು ನೋಡ್ಬೇಕು, ಎಷ್ಟು ಬರ್ತಾ ಇದೆ ನೀವು ಮಿನಿಮಮ್ ಎಸೆಂಟ್ರಿಸಿಟಿ, ಆರ್ ನಿಮಗೆ ಸಿಗ್ಲಿಲ್ಲ ಕೊಡ್ಲಿಲ್ಲ ಅಂತಂದ್ರು ನೀವು 20 mm ತಗೋಬಹುದು. ಸೊ ಮಿನಿಮಮ್ ಎಸೆಂಟ್ರಿಸಿಟಿ ವ್ಯಾಲ್ಯೂ ಆಸ್ ಪರ್ 39.2 ಕ್ಲಾಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಆಯ್ತಾ. ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು ಎಷ್ಟಿದೆ ಅಂದ್ರೆ, ಫಾರ್ ಎಕ್ಸಾಂಪಲ್ 0.05 into least lateral dimension, then it can be designed as per the following equation of short column. ಈಗ 0.05 into least lateral dimension ನೀವು ಮಾಡಿದಾಗ ಮಿನಿಮಮ್ ಎಸೆಂಟ್ರಿಸಿಟಿ ವ್ಯಾಲ್ಯೂ ಲೆಸ್ ದೆನ್ ಆರ್ ಈಕ್ವಲ್ ಟು ಇದು ಇದ್ರೆ ಆಯ್ತಾ, ನಾವು 0.05 ಇಂಟು ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಮಾಡ್ತೀವಿ. ಸೊ ಅವಾಗ ಏನ್ ಮಾಡ್ತೀವಿ, 0. ಇಲ್ಲಿದೆ ನೋಡಿ, ಎಲ್ಲಕ್ಕಿಂತ ಕೆಳಗಡೆ ನಾನು ಇದನ್ನ ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ, ಈಗ ಕಾಣಿಸ್ತಾ ಇದೆ. ಎಸೆಂಟ್ರಿಸಿಟಿ ಈಕ್ವಲ್ಸ್ ಟು 0.05 ಇಂಟು ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಅಂತಂದ್ರೆ ಈ ಎರಡರಲ್ಲಿ ಯಾವ್ದು ಕಮ್ಮಿ ಇದೆ ಅದು ತೋರ್ತೀನಿ, ರೈಟ್. ಈ ತರ ಕಂಡೀಷನ್ ಬಂದಾಗ ನಾವೇನ್ ಮಾಡ್ತೀವಿ ಗೊತ್ತಾ, ರೈಟ್. ಈ ತರ ಕಂಡೀಷನ್ ಬಂದ್ರೆ ಅಂದ್ರೆ ಎಸೆಂಟ್ರಿಸಿಟಿ ಕಿಂತ 0.05 ಇಂಟು LLD ಈ ತರ ಇತ್ತಂದ್ರೆ, ಲೆಸ್ ದೆನ್ ಇತ್ತಂದ್ರೆ ಅದನ್ನ ನಾವು ಎಕ್ಸಲಿ ಲೋಡೆಡ್ ಶಾರ್ಟ್ ಕಾಲಮ್ ಅಂತ ಅಂತೀವಿ, ಗೊತ್ತಾಯ್ತಾ. ಅದನ್ನ ನಾವು ಎಕ್ಸಲಿ ಲೋಡೆಡ್ ಶಾರ್ಟ್ ಕಾಲಮ್ ಅಂತ ಅಂತೀವಿ. ಫಸ್ಟ್ ಮಿನಿಮಮ್ ಎಸೆಂಟ್ರಿಸಿಟಿ, ಆಮೇಲೆ 0.05 ಇಂಟು ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್. ಈಗ ನೋಡಿ ಇಲ್ಲಿ ಗೊತ್ತಾಗುತ್ತೆ. ಸೊ ಇಫ್ ಈ ಮಿನಿಮಮ್ is less than 0.05 into LLD, then the column is designed as short axially loaded column ಆಯ್ತಾ. ಶಾರ್ಟ್ axially loaded column ಅಂತಂದ್ರೆ, ಸಾರಿ, ಈ ತರ ಕಾಲಮು, ಈ ತರ ಒಂದು ಆಕ್ಸಿಸ್, ಈ ತರ ಒಂದು ಆಕ್ಸಿಸ್, ಎಕ್ಸಾಕ್ಟ್ಲಿ at this point the load is applying, we are assuming like that and we are now designing for that one, ಗೊತ್ತಾಯ್ತಾ. ಸೊ ಅದನ್ನ ನಾವು ಈಗ ಡಿಸೈನ್ ಮಾಡ್ತಾ ಇರೋದು ಶಾರ್ಟ್ axially loaded ಕಾಲಮ್ಗೆ. ಸೊ ಇದನ್ನ ನೋಡ್ಬೋದು ನೀವಾಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ಇದೇನು ಡೀಟೇಲ್ಸ್ ಇದೆಲ್ಲ, ಇದು ನಾನು ಕೋಡ್ ಬುಕ್ ಇಂದ ತಗೊಂಡಿರೋದು. ದಿಸ್ ಈಸ್ ಫ್ರಮ್ ದ ಕೋಡ್ ಬುಕ್. ದ ಕ್ಲೌಸ್ ನಂಬರ್ ಈಸ್ 39.3, ರೈಟ್. ಶಾರ್ಟ್ axially loaded ಮೆಂಬರ್ಸ್ ಇಂದ ಕಂಪ್ರೆಷನ್ ಆಯ್ತಾ. ಕಂಪ್ರೆಷನ್ ತಾನೇ ನಾವು ಈಗ ಡಿಸೈನ್ ಮಾಡ್ತಾ ಇರೋದು. ದ ಮೆಂಬರ್ ಶಲ್ ಬಿ ಡಿಸೈನ್ ಬೈ ಕನ್ಸಿಡರಿಂಗ್ ದ ಅಸ್ಯೂಮ್ಷನ್ ಗಿವನ್ ಇನ್ 39.1 minimum eccentricity. When the minimum eccentricity as per 25.4 does not exceed, ನೋಡಿ ನಾನು ಹೇಳಿರೋ ಫಾರ್ಮುಲಾ, exceed 0.05 times the lateral dimension, the member may be designed by the following equation. ಗೊತ್ತಾ. ಇಲ್ಲಿ ನೋಡಿ ಒಂದು ನಿಮಿಷ, ಈ ಫಾರ್ಮುಲಾನ ನಾವು ಯೂಸ್ ಮಾಡಿದಾಗ ಫಸ್ಟ್ 0.05 ಇಂಟು LLD ಮಾಡಿದಾಗ, ರೈಟ್. ಅದಾದ್ಮೇಲೆ ಇದು ಬಂದ್ರೆ ಆಯ್ತಾ, ಯಾವ್ದು ಫಾರ್ಮುಲಾ ನಾವು ಏನ್ ಯೂಸ್ ಮಾಡಬೇಕು ಅಂತಂದ್ರೆ ಈ ಫಾರ್ಮುಲಾನ ಯೂಸ್ ಮಾಡಬೇಕು. ಫಾರ್ಮುಲಾ ಏನಿದೆ ನಾನು ಇಲ್ಲಿ ಬರಿತೀನಿ ಒಂದ್ಸಲ. ಸೊ PU ಈಕ್ವಲ್ಸ್ ಟು 0.4 FCK ಅಂತಂದ್ರೆ ಗ್ರೇಡ್ ಆಫ್ ದಿ ಕಾಂಕ್ರೀಟ್ ಇಂಟು ಏರಿಯಾ ಆಫ್ ದಿ ಕಾಂಕ್ರೀಟ್ ಪ್ಲಸ್ 0.67 FY by ASC, ಗೊತ್ತಾಯ್ತಾ. ಸೊ FI is the grade of the steel, right. So PU is axial load on the member, FCK is characteristic compressive strength, AC is the area of the concrete, FY characteristic strength of the compression reinforcement, ASC area of the longitudinal reinforcement for the column, ಗೊತ್ತಾಯ್ತಾ. ಸೊ ಇದು ಬಂದ್ಬಿಟ್ಟು ಫಾರ್ಮುಲಾ ಇದೆ. ಈ ಫಾರ್ಮುಲಾ ನೀವೇನ್ ಮಾಡ್ಬೇಕು, ಯೂಸ್ ಮಾಡ್ಬೇಕಾಗುತ್ತೆ. ಈ ಫಾರ್ಮುಲಾ ನೀವು ಯೂಸ್ ಮಾಡ್ಬೇಕಾಗುತ್ತೆ ಯಾವ್ದಕ್ಕೆ, ಶಾರ್ಟ್ axially loaded ಕಾಲಮ್ಗೆ. ಈಗ ನೀವು ನೋಡ್ಬೋದು ಇಲ್ಲೊಂದು ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್. ಏನ್ ಪಾಯಿಂಟ್ ಇದೆ, ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ ನಾನೇನ್ ಮಾಡಿದೆ, ಫಸ್ಟ್ ಅದು ಮಿನಿಮಮ್ ಎಸೆಂಟ್ರಿಸಿಟಿ L/500 ಪ್ಲಸ್ ಅದೇನ್ ಫಾರ್ಮುಲಾ ಇದೆ ಅದ್ರದ್ದು ಯೂಸ್ ಮಾಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡಿದೆ, ಇದನ್ನು ಮಾಡಿದೆ, ಸೆಕೆಂಡ್ ಸ್ಟೆಪ್ ಮಾಡಿದೆ, ಆಮೇಲೆ ಥರ್ಡ್ ಸ್ಟೆಪ್ ಮಾಡಿದೆ, ರೈಟ್. ಆಮೇಲೆ ಈ ಫಾರ್ಮುಲಾ ಇದ್ಬಿಟ್ಟು ನಾನೇನ್ ಮಾಡಿದೆ, ಎಕ್ಸೆಲ್ ಲೋಡ್ ನ ಫೈಂಡ್ ಔಟ್ ಮಾಡಿದ್ದೀನಿ. ಬಟ್ ಈಗ ಮಿನಿಮಮ್ ಎಸೆಂಟ್ರಿಸಿಟಿ ನಾನೇನ್ ಮಾಡ್ತೀನಿ ಅಂತಂದ್ರೆ 20 mm ತಗೋತೀನಿ, ರೈಟ್. ಸೊ ಈ ಮಿನಿಮಮ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0.05 LLD. ಇದು ಫಸ್ಟ್ ಸ್ಟೆಪ್ ಇತ್ತು ನಮ್ದು, ಇದು ನಮ್ದು ಸೆಕೆಂಡ್ ಸ್ಟೆಪ್ ಇದೆ, ರೈಟ್, ಡಿಸೈನ್ ಅಲ್ಲಿ. ಸೊ ನಾನೇನ್ ಮಾಡ್ತೀನಿ,
ಇದು ಎಷ್ಟು ಮಿನಿಮಮ್ ಮೆಂಬರ್ ಸೈಜ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ಲ. ಈಗ ಕಮ್ಮಿ ಇದ್ರೆ ಯೂಸ್ ಮಾಡ್ಬೋದಾ ಇಲ್ಲ ಜಾಸ್ತಿ ಇದ್ರೆ ಯೂಸ್ ಮಾಡ್ಬೋದಾ ಇಲ್ಲ, ಏನಾದ್ರೂ ಒಂದು ಇದು ಇರುತ್ತಲ್ಲ, ರೇಂಜ್ ಇರುತ್ತಲ್ಲ, ಅದನ್ನ ನೋಡೋಕೆ ನಾನೇನ್ ಮಾಡ್ತೀನಿ. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ LLD ಈ ಕಡೆ ತಗೊಂಡಾಗ 25.005 equals to LLD. So least lateral dimension is more than or equal to 400 mm. ಆಯ್ತಾ, ಅಂದ್ರೆ ನಿಮ್ದು ಸೈಜ್ ಆಫ್ ದಿ ಮೆಂಬರ್ ಏನು 400 ಕಿಂತ ಜಾಸ್ತಿ ಇದ್ರು ಆರ್ ಈಕ್ವಲ್ ಟು ಇದ್ರೆ ಅಂದ್ರಷ್ಟೇ ನೀವು ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಈ ಫಾರ್ಮುಲಾನ ದ ಅಬೌವ್ ಫಾರ್ಮುಲಾ ಇಸ್ ವ್ಯಾಲಿಡ್ ಫಾರ್ ಮೆಂಬರ್ಸ್ ಹ್ಯಾವಿಂಗ್ ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಇಸ್ ಮೋರ್ ದೆನ್ ಆರ್ ಈಕ್ವಲ್ ಟು 400 mm. ಅವಾಗಷ್ಟೇ ನೀವು ಈ ಫಾರ್ಮುಲಾನ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಇಟ್ ಇಸ್ ನಾಟ್ ವ್ಯಾಲಿಡ್ ಫಾರ್ ಲೆಸ್ ದೆನ್ ದೀಸ್ ದ ಸೈಜ್ ಆಫ್ ದ ಮೆಂಬರ್ಸ್. ಐ ಹೋಪ್ ಯು ಗಾಟ್ ಕಂಪ್ಲೀಟ್ ಡೀಟೇಲ್ಸ್. ಗೊತ್ತಾಯ್ತಾ? ಸೊ ಈ ತರ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ತುಂಬಾ ಇಂಪಾರ್ಟೆಂಟ್ ಇದೆ ಇವತ್ತಿನ ಈ ಕ್ಲಾಸು, ಎಲ್ಲರೂ ನೆನ್ಪಿಡಿ. ಓಕೆ, ರೈಟ್. ಸೊ ನೆಕ್ಸ್ಟ್ ನೋಡೋಣ ಏನಿದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ ಸರ್ಕ್ಯುಲರ್ ಕಾಲಮ್. ಈಗ ಇದು ಮಾಡಿರೋದು ನೀವೇನಿದೆ, ಇದು ನಾವು ಏನು ಅನ್ಬೋದು ನಾರ್ಮಲಿ ರೆಕ್ಟಾಂಗುಲರ್ ಕಾಲಮ್ ಆರ್ ಫಾರ್ ಸ್ಕ್ವೇರ್ ಕಾಲಮ್. ಸೊ ಫಾರ್ ಸರ್ಕ್ಯುಲರ್ ಕಾಲಮ್ ಏನಾಗುತ್ತೆ ನೋಡಿ, ಸರ್ಕ್ಯುಲರ್ ಕಾಲಮ್ ಏನಾಗುತ್ತೆ ಅಂದ್ರೆ, ಸೊ ದಿಸ್ ಈಸ್ ದ IS 456 ಕಡೆಯಿಂದ ತಗೊಂಡಿರೋದು 39.4 ಕ್ಲೌಸ್ ನಂಬರ್ 39.4. ಕಂಪ್ರೆಷನ್ ಮೆಂಬರ್ ವಿತ್ ಹೆಲಿಕಲ್ ರಿನ್ಫೋರ್ಸ್ಮೆಂಟ್ ಇದ್ದಾಗ the strength of the compression member with helical reinforcement satisfy the requirement of 39.4.1 shall taken as 1.05 times. ನೋಡಿ ಇಲ್ಲಿ ನಾನು 1.05 times ಇನ್ಕ್ರೀಸ್ ಮಾಡಿದ್ದೀನಿ. ಸೊ ಯಾವುದಕ್ಕೆ ಇನ್ಕ್ರೀಸ್ ಮಾಡಿದ್ದೀನಿ, ರೆಕ್ಟಾಂಗುಲರ್ ಆರ್ ನಾರ್ಮಲ್ ಏನ್ ಫಾರ್ಮುಲಾ ಇತ್ತು ಆ ಫಾರ್ಮುಲಾನ 1.05 ಟೈಮ್ಸ್ ಇನ್ಕ್ರೀಸ್ ಮಾಡಿದ್ದೀನಿ ಫಾರ್ ಹೆಲಿಕಲ್ ರಿನ್ಫೋರ್ಸ್ಮೆಂಟ್. ಗೊತ್ತಾಯ್ತಾ? ಸೊ ದ ಸ್ಟ್ರೆಂತ್ ಆಫ್ ಸಿಮಿಲರ್ ಮೆಂಬರ್ ವಿತ್ ದ ಲ್ಯಾಟರಲ್ ಟೈಸ್. ಲ್ಯಾಟರಲ್ ಟೈಸ್ ಅಂದ್ರೆ ನಿಮಗೆ ಗೊತ್ತೇ ಇದೆ ಲ್ಯಾಟರಲ್ ಟೈಸ್ ಏನಿದೆ ಅಂತ, ರೈಟ್? ಸೊ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಇಸ್ ಇನ್ಕ್ರೀಸ್ ಬೈ 5%. 1.05 ಅಂದ್ರೆ 5% ವರೆಗೂ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸೊ ಇದು ದೇ ಮೇ ಆಸ್ಕ್ ದಿಸ್ ಇನ್ ಆಬ್ಜೆಕ್ಟಿವ್ ಅಲ್ಲಿ ಇದು ಕೇಳೋ ಚಾನ್ಸಸ್ ಇದೆ. ಚೆನ್ನಾಗಿ ಅದಕ್ಕೆ ನೋಡ್ಕೊಡಿ ಎಲ್ಲರೂ. ಓಕೆ, ಸೊ ಅಬ್ಜೆಕ್ಟಿವ್ ಕ್ವಶನ್ ಇದರಲ್ಲಿ ಕೇಳೋ ಚಾನ್ಸಸ್ ಇದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ ಲೋಡ್ ಕ್ಯಾರಿಂಗ್ ಕೆಪಾಸಿಟಿ ಈಸ್ ಇನ್ಕ್ರೀಸ್ ಬೈ 5% ಫಾರ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಇಫ್ ಯು ಆರ್ ಡಿಸೈನಿಂಗ್ ಎ ಸರ್ಕ್ಯುಲರ್ ಕಾಲಮ್ ಯೂಸಿಂಗ್ ದ ಲಿಮಿಟ್ ಸ್ಟೇಟ್ ಮೆಥಡ್. ಈ ತರ ನೆನ್ಪಿಡಬೇಕಾಗುತ್ತೆ. ಓಕೆ, ಅರ್ಥ ಆಯ್ತಾ? ಇದು ತುಂಬಾ ಇಂಪಾರ್ಟೆಂಟ್ ಇದೆ. ಇದನ್ನು ಫಾರ್ಮುಲಾ, ಈ ಫಾರ್ಮುಲಾ ಸೇಮ್ ಇದೆ ನೋಡಿ. ಇದು ಕಾಂಕ್ರೀಟ್ ಇದೆ, ಇದು ಸ್ಟೀಲ್ ಇದೆ, ಇದು 0.4 ಇದೆ, ಇದು 0.67 ಇದೆ, ರೈಟ್? ಸೊ ಈ ಮಿನಿಮಮ್ ಇದಂತೂ ಗೊತ್ತೇ ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು 0.05 LLD ಫಾರ್ ಎಕ್ಸಿಲಿ ಲೋಡೆಡ್ ಶಾರ್ಟ್ ಕಾಲಮ್. ನೆಕ್ಸ್ಟ್ ಬಂದ್ಬಿಟ್ಟು ಫಾರ್ ಸರ್ಕ್ಯುಲರ್ ಕಾಲಮ್ ಹೆಲಿಕಲ್ ರಿನ್ಫೋರ್ಸ್ಮೆಂಟ್. ಈಗ ಸರ್ಕ್ಯುಲರ್ ಕಾಲಮ್ ನಾರ್ಮಲ್, ಇದು ಏನಿದೆ ನಾರ್ಮಲ್, ಆಯ್ತಾ? ವಿತ್ ನಾರ್ಮಲ್. ಈಗ ಹೆಲಿಕಲ್ ರಿನ್ಫೋರ್ಸ್ಮೆಂಟ್ ಬಂದಾಗ, ಹೆಲಿಕಲ್ ರಿನ್ಫೋರ್ಸ್ಮೆಂಟ್ ಬಗ್ಗೆ ಹೇಳಿದೀನಿ, ಅದು ಬಂದಾಗ ಏನ್ ಮಾಡ್ತೀರಾ, 39.4.1 ಅಕಾರ್ಡಿಂಗ್ ಟು IS 456, ರೈಟ್? ಕ್ಲೌಸ್ ನಂಬರ್ 39.4.1 ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ನೀವು ನೋಡ್ಬೋದು ಇಲ್ಲಿ, ಟು ಫೈಂಡ್ ದ ಪಿಚ್ ಯೂಸ್ ದ ಫಾರ್ಮುಲಾ. ನಾವ್ ಏನು ಯೂಸ್ ಮಾಡ್ಬೋದು ಫಾರ್ಮುಲಾ ಅಂತಂದ್ರೆ, ಇಲ್ಲಿ ನೋಡಿ ನಾನು ಬರಿತೀನಿ, 0.36 FCK by FY, ಆಯ್ತಾ? FCK by FY ಬ್ರಾಕೆಟ್ ಆಫ್ AS by AC ಮೈನಸ್ ಆಫ್ 1. ಹೌದಾಯ್ತಾ? ಸೊ ಈ ಫಾರ್ಮುಲಾನ ನಾನು ಯೂಸ್ ಮಾಡ್ತೀನಿ ಫಾರ್ ಕ್ಯಾಲ್ಕುಲೇಟಿಂಗ್ ದ ಪಿಚ್ ವ್ಯಾಲ್ಯೂ. ಒಂದು ನಿಮಿಷ ನೀಟಾಗಿ ಬರ್ಕೊಡ್ತೀನಿ, ಸೊ ದಟ್ ನಿಮಗೆ ನೋಟ್ಸ್ ಅಲ್ಲೂ ಡೈರೆಕ್ಟ್ ಆಗಿ ಹೆಲ್ಪ್ ಆಗಬೇಕು. ಇದು ಮತ್ತೆ ಇನ್ನೊಂದ್ಸಲ ಬರೆಯೋದೇ ಬೇಡ ಯಾರಿಗೂ. 0.36 ಆಯ್ತಾ, FCK by FY AS by AC minus of 1. Okay, so minus of 1. So this is a formula for calculating the pitch using the formulas. ಅರ್ಥ ಆಯ್ತಲ್ಲ? ಸೊ ಈ ಫಾರ್ಮುಲಾ ಆಯ್ತು. ಇವಾಗ ನೆಕ್ಸ್ಟ್ ನೋಡೋಣ ಮ್ಯಾಕ್ಸಿಮಮ್ ಪಿಚ್ ಏನಿದೆ, ರೈಟಾ? ಮ್ಯಾಕ್ಸಿಮಮ್ ಪಿಚ್ ಏನಿದೆ, ಮ್ಯಾಕ್ಸಿಮಮ್ ಪಿಚ್ ನೋಡಿ. ಸೊ ಇದರಲ್ಲಿ AS ಅಂದ್ರೆ ಏನು, ಗ್ರಾಸ್ ಏರಿಯಾ ಆಫ್ ದಿ ಸೆಕ್ಷನ್. AS ಅಂದ್ರೆ ಏನು, ಗ್ರಾಸ್ ಏರಿಯಾ ಆಫ್ ದಿ ಸೆಕ್ಷನ್. AC ಅಂದ್ರೆ ಏರಿಯಾ ಆಫ್ ಕೋರ್ ಆಫ್ ಹೆಲಿಕಲಿ ರೆನ್ಫೋರ್ಸ್. ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು, ರೈಟ್? ಈ ತರ ಈ ಡಯಾಗ್ರಾಮ್ ಈ ತರ ಹಾಕಿದಾಗ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಇದು ನೆನ್ಪು ಮಾಡ್ಕೊಳ್ಳಿ ನಾನು ಹೇಳಿರೋದು. ಸೊ ಇದು ಹೊರಗಡೆ ಗ್ರಾಸು, ಆಮೇಲೆ ಇದು ಕೋರ್ದು,
ರೈಟ್. ಎಫ್ ಸಿ ಕೆ ಎಫ್ ವೈ ಅಂತ ನಿಮ್ಗೆ ಗೊತ್ತೇ ಇದೆ, ರೈಟ್. ಸೊ ಇವಾಗ ನೆಕ್ಸ್ಟ್ ನೋಡೋಣ ಏನಿದೆ. ಮ್ಯಾಕ್ಸಿಮಮ್ ಪಿಚ್ ಅಂದ್ರೆ ಪಿಚ್ ಶುಡ್ ನಾಟ್ ಬಿ, ಪಿಚ್ ಎಷ್ಟು ಇರಬೇಕು ಮ್ಯಾಕ್ಸಿಮಮ್, ಪಿಚ್ ಶುಡ್ ನಾಟ್ ಬಿ ಮೋರ್ ದೆನ್ 75 mm. ಸೊ 75 mm ಗಿಂತ ಜಾಸ್ತಿ ಇರಬಾರ್ದು, ಗೊತ್ತಾಯ್ತಾ. ಸೊ ಅಂಡ್ ಸೆಕೆಂಡ್ ಒನ್, ಶುಡ್ ನಾಟ್ ಬಿ ಮೋರ್ ದೆನ್ ದ ಡಯಾ ಆಫ್ ಕೋರ್. ಈ ಡಯಾ ಏನಿದೆ ಕೋರ್ದು ಡಿವೈಡೆಡ್ ಬೈ 6, ಡಯಾ ಆಫ್ ದಿ ಕೋರ್ ಡಿವೈಡೆಡ್ ಬೈ 6 ಇಷ್ಟಿರುತ್ತೆ, ಗೊತ್ತಾಯ್ತಾ. ಡಯಾ ಆಫ್ ದಿ ಕೋರ್ ಅಂತಂದ್ರೆ ಇಲ್ಲಿ ಏನಿರುತ್ತೆ ಗೊತ್ತಾ, ಇದು ಒಳಗಡೆ ರೆನ್ಫೋರ್ಸ್ಮೆಂಟ್ ಇರುತ್ತೆ, ಇದು ಹೊರಗಡೆ ಇದು ಕಾಂಕ್ರೀಟ್ ಕವರ್ ಅನ್ಬೋದು ಇಷ್ಟಿಷ್ಟು. ಸೊ ಇದ್ರದ್ದು ಡಿವೈಡೆಡ್ ಬೈ 6 ಮಾಡಿದಾಗೂ ಅದಕ್ಕಿಂತ ಜಾಸ್ತಿ ಇರಬಾರ್ದು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಮಿನಿಮಮ್ ಪಿಚ್ ಏನಿದು, ಮ್ಯಾಕ್ಸಿಮಮ್ ಅಂತೂ ಗೊತ್ತಾಯ್ತು. ಮಿನಿಮಮ್ ಪಿಚ್ ಏನಿದೆ, ಮಿನಿಮಮ್ ಪಿಚ್ ಈಸ್ ಶುಡ್ ನಾಟ್ ಬಿ ಲೆಸ್ ದೆನ್ 25 mm. ಇಟ್ ಶುಡ್ ನಾಟ್ ಬಿ ಲೆಸ್ ದೆನ್ 25 mm ಗಿಂತ ಕಮ್ಮಿ ಇರಬಾರ್ದು. ಅಂಡ್ ಶುಡ್ ನಾಟ್ ಬಿ ಲೆಸ್ ದೆನ್ 3 times ದ ಡಯಾ ಆಫ್ ದ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಮ್ಯಾಕ್ಸಿಮಮ್ ಮಿನಿಮಮ್, ಗೊತ್ತಾಯ್ತಾ. ಸೊ ಇದು ಏನ್ ಬಂದ್ಬಿಟ್ಟು, ಇದೆಲ್ಲ ಬಂದ್ಬಿಟ್ಟು ಸರ್ಕ್ಯುಲರ್ ಕಾಲಮ್ ವಿತ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಏನ್ ಹೇಳಿದೆ, ಸರ್ಕ್ಯುಲರ್ ಕಾಲಮ್ ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ಫಸ್ಟ್ ಫಾರ್ಮುಲಾ ಏನಿದೆ 0.36 FCK by FY AS by AC -1, ಆಯ್ತಾ. ಸೊ ಇದು ನೀವು ಮಾಡಿದಾಗ ಏನಾಗುತ್ತೆ, ಹೆಲಿಕಲ್ ರೆನ್ಫೋರ್ಸ್ಮೆಂಟ್ ನಿಮ್ಗೆ ಪಿಚ್ ಸಿಗುತ್ತೆ. ಸೊ ಮ್ಯಾಕ್ಸಿಮಮ್ ಪಿಚ್ ಎಷ್ಟು ಇರಬೇಕು ಅಂತಂದ್ರೆ 75 ಗಿಂತ ಜಾಸ್ತಿ ಇರಬಾರ್ದು, ಆರ್ ಡೈ ಆಫ್ ದಿ ಕೋರ್ ಡಿವೈಡ್ ಬೈ 6 ಇರಬಾರ್ದು, ಅದಕ್ಕಿಂತ ಜಾಸ್ತಿ ಹೋಗ್ಬಾರ್ದು. ಮಿನಿಮಮ್ ಎಷ್ಟು ಇರ್ಬೇಕಂತಂದ್ರೆ 25 ಗಿಂತ ಕಮ್ಮಿ ಇರಬಾರ್ದು, ಆರ್ 3 times ಆಫ್ ದ ಡೈ ಆಫ್ ದ ಹೆಲಿಕಲ್ ರೆನ್ಫೋರ್ಸ್ಮೆಂಟ್. ಓಕೆ, ಕ್ಲಿಯರ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಡಿಸೈನ್ ಆಫ್ ಲ್ಯಾಟರಲ್ ಟೈಸ್ ಆರ್ ಸ್ಟಿರಪ್ಸ್. ನೋಡಿ ಲ್ಯಾಟರಲ್ ಟೈಸ್ ಅಂತಂದ್ರೆ ನಿಮಗೆ ಹೇಳ್ಕೊಡ್ತೀನಿ ಇಲ್ಲಿ ಸಿಂಪಲ್ ಆಗಿ. ಈಗ 3D ವ್ಯೂ ಅಲ್ಲಿ ನೋಡಿದಾಗ ನೀವು ಈಗ ಇದೊಂದು ಕಾಲಮ್ ಇದೆ, 3D ಡ್ರಾ ಮಾಡ್ತೀನಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೊಂದು ಕಾಲಮ್ ಇದೆ, ಓಕೆ ಗುಡ್. ಸೊ ಇಲ್ಲಿ ನೋಡಿದಾಗ ನೀವು ಇಲ್ಲಿ ನಮ್ದು ರೆನ್ಫೋರ್ಸ್ಮೆಂಟ್ ಇಲ್ಲಿದೆ, ಈ 4 ಇದೆ. ನಾನೇನ್ ಮಾಡ್ತೀನಿ, ಇದನ್ನ ಈ ತರ ಹೇಳ್ಕೊಂಡ್ ಬಿಡ್ತೀನಿ. ಇವು ಮೇನ್ ರೆನ್ಫೋರ್ಸ್ಮೆಂಟ್ ಇದೆ, ಕರೆಕ್ಟಾ. ಸೊ ಇವು ನಮ್ದು ಮೇನ್ ರೆನ್ಫೋರ್ಸ್ಮೆಂಟ್. ಸೊ ಇಲ್ಲೊಂದಿದೆ, ಸೊ ಇಲ್ಲೊಂದಿದೆ. ಸೊ ಇಲ್ಲಿ ನೋಡಿದಾಗ ಇದನ್ನ ನಾವು ಟೈ ಮಾಡ್ಬೇಕು ತಾನೆ, ಇದನ್ನ ಓಕೆ. ಸೊ ಈ ತರ ಟೈ ಅಪ್ ಮಾಡ್ಬೇಕು ತಾನೆ ನಾವು, ಕಾಣಿಸ್ತಾ ಇದೆಯಲ್ಲ, ಒಳಗಡೆ ಒಂದು ಮೆಶ್ ಟೈಪ್, ಇದು ಹೊರಗಡೆ, ಗೊತ್ತಾಯ್ತಾ. ಸೊ ಟಾಪ್ ವ್ಯೂ ಅಲ್ಲಿ ನಾವು ನೋಡಿದಾಗ ಈ ತರ ಬರುತ್ತೆ. ಸಾರಿ, ಸ್ವಲ್ಪ ಇನ್ನು ಮುಂದೆ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಈ ತರ ಇದು ರಿಂಗ್ ನ ಈ ತರ ಕಟ್ಟಲ್ಮೆಂಟ್ ಮಾಡ್ತಾರೆ, ರೈಟ್. ಸೊ ಇದು ಏನಿದೆ ಇದನ್ನ ನಾವು ಲ್ಯಾಟ್ರಲ್ ಟೈಸ್ ಆರ್ stirrups, or sometimes we call it as this one is rings, right. So idanante shear reinforcement, okay. So ಇಷ್ಟೆಲ್ಲ ಹೆಸರಿದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ shear reinforcement. ಸೊ ಇಲ್ಲಿ ಈಗ ಡಿಸೈನ್ ಮಾಡೋದು ಯಾವ ತರ ಇದೆ ಅಂತ ನೋಡೋಣ ಒಂದ್ಸಲ. ನೋಡಿ, ಪಿಚ್ ಈಸ್ ಮಿನಿಮಮ್ ಆಫ್ ದಿ ಫಾಲೋವಿಂಗ್, ಅಂದ್ರೆ ಇವೆರಡರ ಮಧ್ಯ ಏನ್ ಪಿಚ್ ಇರುತ್ತಲ್ಲ, ಇದು ಇವೆರಡರ ಮಧ್ಯ ಅದ್ರದ್ದು ಏನಿದೆ ನೋಡಿ, ಡಯಾಗ್ರಾಮ್ ನ ತೆಗಿಬೇಕಾಗುತ್ತೆ. ಒಂದ್ ನಿಮಿಷ, ನಿಮ್ಗೆ ಅರ್ಥ ಆಗುತ್ತೆ ಅವಾಗ. ಓಕೆ, ಈಗ ಹೇಳ್ಬೋದಾ ಡಯಾಗ್ರಾಮ್? ಈಗ ನೋಡಿ ಏನ್ ಹೇಳ್ತಾ ಇದಾರೆ ಇಲ್ಲಿ, ನೀವು ಹೇಳ್ಬೋದು ಇವಾಗ. ಸೊ ಪಿಚ್ ಮಿನಿಮಮ್ ಏನಿದೆ, ಮಿನಿಮಮ್ ಪಿಚ್ ಏನಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಇಂದ ಏನ್ ಮಾಡ್ತೀನಿ, ಒಂದು ಬ್ಲಾಂಕ್ ಸ್ಪೇಸ್ ಬಿಡ್ತೀನಿ, ಅದಕ್ಕೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಬರುತ್ತೆ, ರೈಟ್. ಸಾರಿ ಏನೋ ಡಿಸ್ಟರ್ಬೆನ್ಸ್ ಆದ್ರೆ. ಸೊ ಪಿಚ್ ಏನಿದೆ, ಡಿಸೈನ್ ಆಫ್ ಲ್ಯಾಟರಲ್ ಟೈಸ್ ಆರ್ ಸ್ಟಿರಪ್ಸ್, ಮಿನಿಮಮ್ ಆಫ್ ದಿ ಫಾಲೋವಿಂಗ್ ಅಂತ ಇದ್ದಾರೆ. ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಫಸ್ಟ್ ಕಂಡೀಷನ್, ಇದರಲ್ಲಿ ಮಿನಿಮಮ್ ಇರೋದು ತಗೋಬೇಕು ಈ 4ರಲ್ಲಿ. ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ 16 times ಡೈ ಆಫ್ ದಿ ಮೇನ್ ಬಾರ್, ಆಯ್ತಾ. ಈಗ ಮೇನ್ ಬಾರ್ ಒಂದೇ ಇತ್ತಂದ್ರೆ ಅದ್ರ 16 times, ಆರ್ ಬೇರೆ ಬೇರೆ ಇರ್ತಾರೆ. ಇಫ್ ಮೇನ್ ಬಾರ್ಸ್ ಆಫ್ ಡಿಫರೆಂಟ್, ರೈಟ್, ಡಿಫರೆಂಟ್ ಸೈಜಸ್, ಇದು ಬರಬೇಕಿತ್ತು, ಸಾರಿ, ಡಿಫರೆಂಟ್ ಸೈಜಸ್, ಸ್ಮಾಲೆಸ್ಟ್ ಡಯಾ ಹ್ಯಾವ್ ಟು ಬಿ ಟೇಕ್, ಆಯ್ತಾ. ಬೇರೆ ಬೇರೆ ಡಿಫರೆಂಟ್ ಇತ್ತು ಅಂತಂದ್ರೆ ಸ್ಮಾಲೆಸ್ಟ್ ಡಯಾ ನೀವು ತಗೊಳ್ಬೇಕು, ರೈಟ್. ನೆಕ್ಸ್ಟ್ 300 mm, LLD 16 times, 300 mm, 48 times of dia of the lateral ties. This is the condition you have to first check, and you have to take the minimum value of these 4. Okay, right. Next, diameter of the lateral ties. Diameter ಏನಿದೆ, diameter of lateral ties ಏನಿದೆ,
ರೈಟ್. ಇದನ್ನ ಮ್ಯಾಕ್ಸಿಮಮ್ ಆಫ್ ನಾವು ಕೆಳಗಡೆಯಿಂದ ತೋತೀವಿ. ಫಸ್ಟ್ ಏನಿದೆ, ಡಯಾ ಆಫ್ ಮೇನ್ ಬಾರ್ ಬೈ 4, ಅಂದ್ರೆ ಏನ್ ಡಯಾಮೀಟರ್ ಇರುತ್ತೆ ಅದರದ್ದು ಡಿವೈಡೆಡ್ ಬೈ 4 ಮಾಡ್ತೀವಿ. ಫಾರ್ ಎಕ್ಸಾಂಪಲ್ 16/4 ಅದು ಏನ್ ಬರುತ್ತೆ ಆ ವ್ಯಾಲ್ಯೂ. ಆರ್ 6mm, ಆಯ್ತಾ. 6mm ಗಿಂತ ಕಮ್ಮಿ ತಗೊಳಂಗಿಲ್ಲ ನೀವು, 6mm ಗಿಂತ ಜಾಸ್ತಿನೇ ತಗೊಳ್ಬೇಕಾಗುತ್ತೆ. ಇವಾಗಂತೂ ಎಲ್ಲರೂ 8mm ತಗೋತಾ ಇರೋದು, 6mm ಎಲ್ಲರೂ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅದರಲ್ಲಿ ಸ್ಟ್ರೆಂತ್ ಬರೋದಿಲ್ಲ, ಅದಾದ್ಮೇಲೆ ಶಿಯರ್ ಎನ್ಫೋರ್ಸ್ಮೆಂಟ್ಗೆ ಕರೆಕ್ಟ್ ಆಗೋದಿಲ್ಲ. ರೈಟ್, 8mm 10mm ಇದೆಲ್ಲ ಶಿಯರ್ ಎನ್ಫೋರ್ಸ್ಮೆಂಟ್ಗೋಸ್ಕರ. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಡಿಸೈನ್ ಆಫ್ lateral ties or stirrups. Right, I hope you got all the details. ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನಿಸುತ್ತೆ. ಸೊ ನಮ್ಮ ಚಾನಲ್ ಚೆನ್ನಾಗಿ ಅನಿಸಿದ್ರೆ, ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಈ ವಿಡಿಯೋನ ಒಂದು ಲೈಕ್, ಕಮೆಂಟ್ ಅಂಡ್ ನಿಮ್ಮ ಫ್ರೆಂಡ್ಸ್ ಯಾರ್ಯಾರಿದೆ ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಯಾವ ತರ ಅನಿಸ್ತು ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.